ನಾವು ಇಂದು ಲಕ್ಷ್ಮೀ ಕಂಪ್ಯೂಟರ್ ಅವರ ವತಿಯಿಂದ ನಮ್ಮ ಭಾರತ ಸಂವಿಧಾನದಲ್ಲಿರ್ತಕ್ಕಂಥ ಒಂದು ಟಾಪಿಕ್ ಅಥವಾ ಕಂಟೆಂಟ್ ಅನ್ನು ಏನಂತಂದ್ರೆ ಇವತ್ತಿನ ಕ್ಲಾಸಲ್ಲಿ ನಾವೇನಂತಂದ್ರೆ ತೆಗೆದುಕೊಂಡು ನಿಮ್ಮಿಂದ ಬಂದಿವಿ ಅಂತ ಹೇಳ್ಬೋದು. ಉದಾಹರಣೆ ನಾವು ನೋಡಿದಾಗ ನಮ್ಮ ಭಾರತ ಸಂವಿಧಾನದಲ್ಲಿ ಪ್ರಮುಖವಾಗಿ ಯಾವುದಪ್ಪ ಅಂದ್ರೆ ಕೇಂದ್ರ ಸರ್ಕಾರ ಅಂತ ಹೇಳ್ಬೋದು. ರೈಟ್, ಇವಾಗ ಕೇಂದ್ರ ಸರ್ಕಾರ ಎಷ್ಟನೇ ಭಾಗದಲ್ಲಿ ಅಂದ್ರೆ ಮುಖ್ಯವಾಗಿ ಎಷ್ಟನೇ ಭಾಗದಲ್ಲಿ ಅಪ್ಪ ಅಂತಂದ್ರೆ ಇದು 5ನೇ ಭಾಗದಲ್ಲಿ. ಎಷ್ಟನೇ ಭಾಗದಲ್ಲಿ? ಇವಾಗ 5ನೇ ಭಾಗದಲ್ಲಿ. ಅದನ್ನ ಇವಾಗ 5ನೇ ಭಾಗದಲ್ಲಿ ಬಂದಾಗ ಎಷ್ಟನೇ ವಿಧಿಯಿಂದ ಎಷ್ಟನೇ ವಿಧಿ ಅವರಿಗೆ ಅಂತ ಕೇಳ್ಬೋದು. ರೈಟ್, ಎಷ್ಟನೇ ವಿಧಿ ಅಂತಂದ್ರೆ 52ನೇ ವಿಧಿಯಿಂದ 151ನೇ ವಿಧಿಯವರಿಗೆ ನಾವೇನ್ ಮಾಡಿ ಇವಾಗ ಕೇಂದ್ರ ಸರ್ಕಾರದ ಬಗ್ಗೆ ಅಧ್ಯಯನ ಮಾಡಿವಿ ಅಂತ ಹೇಳ್ಬೋದು. ಹೌದಿಲ್ಲ? ಅದೇ ರೀತಿಯಾಗಿ ನಾವು ನೋಡಿದಾಗ ನಮ್ಮ ಕೇಂದ್ರ ಸರ್ಕಾರದಲ್ಲಿ ಬರ್ತಕ್ಕಂತ ಎಷ್ಟೋ ಏನಂತಂದ್ರೆ ರಾಷ್ಟ್ರಪತಿ ಆಗಿರ್ಬೋದು, ಉಪರಾಷ್ಟ್ರಪತಿ ಆಗಿರ್ಬೋದು, ಅಟಾರ್ನಿ ಜನರಲ್ ಆಗಿರ್ಬೋದು, ಸುಪ್ರೀಂ ಕೋರ್ಟ್ ಆಗಿರ್ಬೋದು, ಇರ್ತಕ್ಕಂಥ ಎಲ್ಲಾ ವ್ಯಕ್ತಿಗಳು ಅದ್ರ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥ ಯಾವ್ದಪ್ಪ ಅಂದ್ರೆ ಕೇಂದ್ರ ಸರ್ಕಾರ ಅಂತ ಹೇಳ್ಬೋದು. ರೈಟಾ? ನೆಕ್ಸ್ಟ್ ಇರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಕೇಂದ್ರ ಸರ್ಕಾರ 52ನೇ ವಿಧಿಯಲ್ಲಿ ನಿಮ್ಗೆ ಇರ್ತಕ್ಕಂಥ ಕ್ವಶನ್ ಏನಪ್ಪಾ ಅಂತಂದ್ರೆ ಹೆಂಗ್ ಫ್ರೇಮ್ ಮಾಡ್ತಾರೆ ಇಂಪಾರ್ಟೆಂಟ್ ಆಗುತ್ತೆ. ಹೌದಿಲ್ಲ? ನಾವು ಉದಾಹರಣೆ ನಾವು ನೋಡಿದಾಗ ನಾವು ಟೋಟಲ್ ಎಷ್ಟನೇ ಭಾಗದಲ್ಲಿ ಇದೀವಪ್ಪ ಅಂದ್ರೆ 5ನೇ ಭಾಗದಲ್ಲಿ ಇದೀವಿ ಅಂತ ಹೇಳ್ಬೋದು. ಉದಾಹರಣೆ ನಾವು ನೋಡಿದಾಗ ಫಸ್ಟ್ನೇ ಭಾಗ ಯಾವ್ದಪ್ಪ ಅಂದ್ರೆ ಭಾಗ 1 ಅಥವಾ ಪಾರ್ಟ್ 1 ಅಂತಂತೀವಿ ನಾವು. ಯಾವ್ದು? ಪಾರ್ಟ್ 1. ರೈಟಾ? ಪಾರ್ಟ್ 1 ನಲ್ಲಿ ಏನಪ್ಪಾ ಅಂದ್ರೆ ನಾವು ಉದಾಹರಣೆ ಏನಂತಂದ್ರೆ ಎಷ್ಟನೇ ವಿಧಿಯಿಂದಪ್ಪ ಅಂತಂದ್ರೆ 1ನೇ ವಿಧಿಯಿಂದ 4ನೇ ವಿಧಿಯವರೆಗೆ ಕೇಂದ್ರ ಆಧಾರ ಭೂಪ್ರದೇಶ ಅಂತ ಯಾವ್ದು? ಇವಾಗ ಭೂಪ್ರದೇಶ ಯಾವ್ದು? ಹೌದಾ? ಅದೇ ರೀತಿಯಾಗಿ ನಾವು ಪಾರ್ಟ್ 2ನೇದು ಬಂದಾಗ 5ನೇ ವಿಧಿಯಿಂದ 11ನೇ ವಿಧಿ ಅವರಿಗೆ ಬರ್ತದೆ. ಇದು ಏನಪ್ಪಾ ಅಂದ್ರೆ ಪೌರತ್ವ ಕಾಯ್ದೆಗಳ ಬಗ್ಗೆ ಬರ್ತದೆ. ಯಾವ್ದು? ಇವಾಗ ಪೌರತ್ವ ಅಂತ ಹೇಳ್ಬೋದು. ರೈಟಾ? ಪೌರತ್ವ. ಅದೇ ರೀತಿಯಾಗಿ ಪಾರ್ಟ್ 3ರಲ್ಲಿ ಅಥವಾ ಭಾಗ 3ರಲ್ಲಿ ನೋಡಿದಾಗ ನಮ್ಗೆ ಏನಪ್ಪಾ ಅಂದ್ರೆ 12ನೇ ವಿಧಿಯಿಂದ ಎಷ್ಟನೇದಂದ್ರೆ 35ನೇ ವಿಧಿಯವರೆಗೆ ಏನಂತಂದ್ರೆ ಮೂಲಭೂತ ಹಕ್ಕುಗಳ ಬಗ್ಗೆ ವಿವರಿಸಲಾಗಿದೆ. ಯಾವ್ದು? ಇವಾಗ ಮೂಲಭೂತ ಹಕ್ಕುಗಳ ಬಗ್ಗೆ. ರೈಟ್? ಎಷ್ಟು? ಇವಾಗ ಮೂಲಭೂತ ಹಕ್ಕುಗಳ ಬಗ್ಗೆ. ಅದೇ ರೀತಿಯಾಗಿ ಇವಾಗ ನಾವು ನೋಡಿದಾಗ 4ನೇ ಭಾಗದಲ್ಲಿ ಪಾರ್ಟ್ ಎಷ್ಟಪ್ಪ ಅಂದ್ರೆ 4ನೇ ಭಾಗದಲ್ಲಿ ಯಾವ್ದಪ್ಪ ಅಂದ್ರೆ ರಾಜ್ಯ ನಿರ್ದೇಶಕ ತತ್ವಗಳು ಎಷ್ಟಪ್ಪ ಅಂದ್ರೆ 35ರಿಂದ 51ನೇ ವಿಧಿಯವರೆಗೆ ಯಾವ್ದಪ್ಪ ಅಂದ್ರೆ ರಾಜ್ಯ ನಿರ್ದೇಶಕ ತತ್ವಗಳಿದೆ. ಯಾವ್ದು? ಇವಾಗ ರಾಜ್ಯ ನಿರ್ದೇಶಕ ತತ್ವಗಳು. ಅದೇ ರೀತಿಯಾಗಿ ಇನ್ನೊಂದು ಯಾವ್ದಪ್ಪ ಅಂದ್ರೆ ಪಾರ್ಟ್ 1 4A ಏನಪ್ಪ ಅಂತಂದ್ರೆ 51A ವಿಧಿಯಿಂದ ಯಾವ್ದಪ್ಪ ಅಂದ್ರೆ ಮೂಲಭೂತ ಕರ್ತವ್ಯಗಳ ಬಗ್ಗೆ ವಿವರಿಸಲಾಗಿದೆ. ಯಾವ್ದು? ಇವಾಗ ಮೂಲಭೂತ ಕರ್ತವ್ಯಗಳ ಬಗ್ಗೆ ಏನೈತಿ ವಿವರಿಸಲಾಗಿದೆ. ಈಗ ಹೇಳ್ತಕ್ಕಂಥದ್ದು ಯಾವ ಟಾಪಿಕ್ ಅಪ್ಪ ಅಂತ ಬಂದಾಗ ನಮಗೆ ಮುಖ್ಯವಾಗಿ ಯಾವ್ದಪ್ಪ ಅಂದ್ರೆ ಕೇಂದ್ರ ಸರ್ಕಾರ ಎಷ್ಟನೇ ಭಾಗ? ಇವಾಗ ಪಾರ್ಟ್ 5ನೇದು ಯಾವ್ದಪ್ಪ ಅಂದ್ರೆ ಕೇಂದ್ರ ಸರ್ಕಾರ ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಅಂತ ಹೇಳ್ಬೋದು. ಯಾವಾಗ? ಇವಾಗ 52ನೇ ವಿಧಿಯಿಂದ 151ನೇ ವಿಧಿಯವರೆಗೆ. ಇದು ಮೇನ್ ಇಂಪಾರ್ಟೆಂಟ್. ನಿಮ್ಗೆ ಆಲ್ರೆಡಿ ನಿಮಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಆಲ್ರೆಡಿ ಕೇಳೋರು ಏನಪ್ಪಾ ಅಂದ್ರೆ 3ನೇ ಭಾಗದಲ್ಲಿ ಯಾವ ವಿಷಯವನ್ನು ವಿವರಿಸಲಾಗಿದೆ ಅಥವಾ ನಮೂದಿಸಲಾಗಿದೆ? ಯಾವ್ದಪ್ಪ ಅಂದ್ರೆ ಮೂಲಭೂತ ಹಕ್ಕುಗಳು. ರೈಟಾ? ಅದೇ ರೀತಿಯಾಗಿ ಇವಾಗ ಮೂಲಭೂತ ಹಕ್ಕುಗಳು ಯಾವ ವಿಧಿಯಿಂದ ಯಾವ ವಿಧಿಯವರೆಗೆ ವಿವರಿಸಲಾಗಿದೆ ಅಂತ ಕೇಳಿದ್ರೆ ಎಷ್ಟನೇ ವಿಧಿಯಿಂದ? ಇವಾಗ 12ರಿಂದ ಎಷ್ಟನೇ ವಿಧಿ ಅಪ್ಪ? ಇವಾಗ 12ರಿಂದ 35ನೇ ವಿಧಿಯವರೆಗೆ ಅಂತಂದ್ರೆ ಮೂಲಭೂತ ಹಕ್ಕುಗಳ ಬಗ್ಗೆ ವಿವರಿಸಲಾಗಿದೆ ಅಂತ ಕೇಳ್ಯಾರ. ನೆಕ್ಸ್ಟ್ ಇನ್ನೊಂದು ವಿಚಾರ ಬಂದಾಗ ಮೂಲಭೂತ ಹಕ್ಕುಗಳು ಯಾವ ದೇಶದಿಂದ ಎರವಲು ಪಡೆಯಲಾಗಿದೆ ಅಂತ ಕೇಳ್ಯಾರ. ಯಾವ್ದಪ್ಪ ಅಂದ್ರೆ ಅಮೆರಿಕ ದೇಶದಿಂದ. ಯಾವ ದೇಶದಿಂದ? ಅವಾಗ ಅಮೆರಿಕ ದೇಶದಿಂದ ಅಂತ ಹೇಳೋದು. ಯಾವ್ದು? ಇವಾಗ ಅಮೆರಿಕ ದೇಶದಿಂದ. ಅದೇ ರೀತಿ ನೋಡಿದಾಗ ನಮ್ಗೆ ಇನ್ನೊಂದು ಏನಪ್ಪಾ ಅಂದ್ರೆ 4ನೇ ಭಾಗ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿ ಇದು ಎಷ್ಟೋ ಎಕ್ಸಾಮ್ ಕೇಳ್ಯಾರ ಇಂದಿರ್ತಕ್ಕಂಥ. ಯಾವ್ದಪ್ಪ ಅಂದ್ರೆ ರಾಜ್ಯ ನಿರ್ದೇಶಕ ತತ್ವಗಳು ಯಾವ ಭಾಗದಲ್ಲಿ ವಿವರಿಸಲಾಗಿದೆ ಅಂತ ಕೇಳಿದ್ರೆ ಎಷ್ಟನೇ ಭಾಗದಲ್ಲಿ? ಇವಾಗ 4ನೇ ಭಾಗದಲ್ಲಿ ವಿವರಿಸಲಾಗಿದೆ ಅಂತ ಹೇಳ್ಬೋದು. ರೈಟಾ? ಅದೇ ರೀತಿಯಾಗಿ ರಾಜ್ಯ ನಿರ್ದೇಶಕ ತತ್ವಗಳು
ಯಾವ ವಿಧಿಯಿಂದ ಯಾವ ವಿಧಿ ಅವರಿಗೆ ನಾವೇನ್ ಮಾಡಲಾಗಿದೆ ಇವಾಗ ಏನಾಗಿದೆ ಅಲ್ಲಿ ವಿವರಿಸಲಾಗಿದೆ ಅಂತ ಬಂದಾಗ 35ರಿಂದ 51ನೇ ವಿಧಿ ಅವರಿಗೆ ವಿವರಿಸಲಾಗಿದೆ ಅಂತ ಹೇಳ್ಬೋದು, ರೈಟಾ. ಅದೇ ರೀತಿಯಾಗಿ ಬಂದಾಗ ಇನ್ನೊಂದು ಕ್ವಶನ್ ಇದ್ರಾಗ ಏನೈತೆ ಅಂದ್ರಿಗಿನ ರಾಜ್ಯ ನಿರ್ದೇಶಕ ತತ್ವಗಳು ಯಾವ ದೇಶದಿಂದ ಎರವಲು ಪಡೆಯಲಾಗಿದೆ ಅಂತ ಕೇಳ್ಯಾರ. ಯಾವ್ದಿವಾಗ ಯಾವ ದೇಶದಿಂದ ಎರವಲು ಪಡೆಯಲಾಗಿದೆ ಅಂತ ಕೇಳ್ಯಾರ. ಯಾವ್ದಪ್ಪ ಅಂದ್ರಿಗಿನ ಐರ್ಲೆಂಡ್ ದೇಶದಿಂದ. ಯಾವ್ದಿವಾಗ ಐರ್ಲೆಂಡ್ ದೇಶದಿಂದ ಅಂತ ಯಾವ್ದಿವಾಗ ಐರ್ಲೆಂಡ್ ದೇಶದಿಂದ. ಇನ್ನೊಂದು ವಿಷಯ ಐರ್ಲೆಂಡ್ ವಿಶೇಷ ಏನಪ್ಪಾ ಅಂದ್ರಿಗಿನ ನಮ್ಮ ವಿಶ್ವದಲ್ಲಿ ಪ್ರಥಮವಾಗಿ ತೃತೀಯ ಲಿಂಗಗಳು ಏನಂತಂದ್ರಿಗಿನ ಐರ್ಲೆಂಡ್ ದೇಶದ ಅಲ್ಲ ಪ್ರಧಾನಮಂತ್ರಿ ಆದಂತಹ ಪ್ರಥಮ ದೇಶ ಯಾವ್ದಪ್ಪ ಅಂದ್ರೆ ಯಾವ್ದು ಹೇಳ್ಬೋದು ಇವಾಗ ಐರ್ಲೆಂಡ್ ದೇಶ ಅಂತ ಹೇಳ್ಬೋದು. ಯಾವ್ದಿವಾಗ ಐರ್ಲೆಂಡ್ ದೇಶ. ಈಗ ನಾವು ಓದ್ಕೊಂತ ಯಾವ್ದಪ್ಪ ಅಂತಂದ್ರಿಗಿನ ನಾವು ಇರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಕೇಂದ್ರ ಸರ್ಕಾರ ಎಷ್ಟನೇ ಭಾಗದಿಂದ 52ನೇ ವಿಧಿಯಿಂದ ಎಷ್ಟಪ್ಪ ಅಂದ್ರಿಗಿನ ಮುಖ್ಯವಾಗಿ ಯಾವ್ದಪ್ಪ ಅಂದ್ರಿಗಿನ 151ನೇ ವಿಧಿಯವರೆಗೆ ನಮೂದಿಸಲಾಗಿದೆ ಅಂತ ಹೇಳ್ಬೋದು, ರೈಟಾ. ಅದರಲ್ಲಿ ಬರ್ತಕ್ಕಂಥ ವ್ಯಕ್ತಿಗಳು ಯಾರಪ್ಪ ಅಂತ ಬಂದಾಗ ಫಸ್ಟ್ಗೆ ರಾಷ್ಟ್ರಪತಿ, ಆಮೇಲೆ ಉಪರಾಷ್ಟ್ರಪತಿ, ಆಮೇಲೆ ಕೇಂದ್ರ ಸಚಿವ ಸಂಪುಟ, ಅಟಾರ್ನಿ ಜನರಲ್, ರೈಟಾ, ಆಮೇಲೆ ಸಂಸತ್ತು, ಆಮೇಲೆ ಸುಪ್ರೀಂ ಕೋರ್ಟ್. ಇವೆಲ್ಲ ಏನೈತೆ ಅಂದ್ರಿಗಿನ ಇರ್ತಕ್ಕಂಥ ಕೇಂದ್ರ ಸರ್ಕಾರದಲ್ಲಿ ಬರ್ತಕ್ಕಂಥ ಒಂದು ವಿಷಯಗಳು ಅಥವಾ ಅಂತ ಹೇಳ್ಬೋದು, ರೈಟಾ. ಅದರಲ್ಲಿ ನಾವು ಒಂದನೇದು ಬಂದಾಗ ಈಗ ರಾಷ್ಟ್ರಪತಿ ಬಂದಾಗ ಈಗ ಪ್ರಸ್ತುತ ನಮ್ಮ ಭಾರತ ದೇಶದ ಪ್ರಸ್ತುತ ರಾಷ್ಟ್ರಪತಿ ಯಾರು ಅಂತ ಕೇಳ್ಬೋದು. ಯಾರಾದ್ರ ಪ್ರಸ್ತುತ ಶ್ರೀಮತಿ ದ್ರೌಪದಿ ಮುರ್ಮು ಅವರು ಬಂದಾರ ಅಂತ ಹೇಳ್ಬೋದು. ಎಷ್ಟು ಇವಾಗ ದ್ರೌಪದಿ ಮುರ್ಮು ಅಂತ ಹೇಳ್ಬೋದು, ರೈಟಾ. ಇವ್ರೇನಪ್ಪ ಅಂದ್ರಿಗಿನ ನಮ್ಮ ಭಾರತ ದೇಶದ ಎಷ್ಟನೆಯ ರಾಷ್ಟ್ರಪತಿ ಅಂತ ಕೇಳ್ಬೋದು. ಎಷ್ಟನೇ ರಾಷ್ಟ್ರಪತಿ ಇವಾಗ 15ನೆಯ ರಾಷ್ಟ್ರಪತಿ ಅಂತ ಹೇಳ್ಬೋದು. ಇವಾಗ 15ನೆಯ ರಾಷ್ಟ್ರಪತಿ ಅಂತ ಹೇಳ್ಬೋದು, ರೈಟಾ. ಇನ್ನೊಂದು ಮುಖ್ಯವಾಗಿ ರಾಷ್ಟ್ರಪತಿ ಬಗ್ಗೆ ಬಂದಾಗ ನಮ್ಮ ಭಾರತದ ಪ್ರಥಮ ಹಂಗಾಮಿ ರಾಷ್ಟ್ರಪತಿ ಯಾರು ಅಂತ ಕೇಳ್ಬೋದು. ಯಾರಪ್ಪ ಅಂದ್ರಿಗಿನ ವಿ ಗಿರಿ ಅಂತ ಹೇಳ್ಬೋದು, ರೈಟಾ. ಅದೇ ರೀತಿಯಾಗಿ ನಾವು ನೋಡಿದಾಗ ಇನ್ನ ವಿಷಯಗಳು ಬಂದಾಗ ನಮ್ಮ ಭಾರತದ ಪ್ರಥಮ ಅವಿರೋಧವಾಗಿ ಆಯ್ಕೆಯಾದಂತ ಹೌದಿಲ್ಲ ರಾಷ್ಟ್ರಪತಿ ಯಾರಪ್ಪ ಅಂತಂದ್ರಿಗಿನ ಸಂಜೀವ್ ರೆಡ್ಡಿ ಅಂತ ಹೇಳ್ಬೋದು. ಅಲ್ಲಿ ಆಂಧ್ರ ಪ್ರದೇಶದ್ದು ಕೇಳ್ತಕ್ಕಂಥ ಕ್ವಶನ್ಗಳು. ನಾವು ಯಾವುದೇ ಒಂದು ಸಂವಿಧಾನ ಓದೋ ಟೈಮ್ಗೆ ಓನ್ಲಿ ಬರೀ ಸಂವಿಧಾನ ಇಂಪಾರ್ಟೆಂಟ್ ಆಗಂಗಿಲ್ಲ, ನಮಗೆ ಸಂವಿಧಾನ ಜೊತೆಗೆ ಕರೆಂಟ್ ಅಫೇರ್ಸ್ ಇದೆ ಕವರ್ ಆಗುತ್ತೆ, ನಾವು ಅದನ್ನ ಕವರ್ ಮಾಡಕ್ಕಾಗುತ್ತೆ, ಹೌದಿಲ್ಲ, ರೈಟಾ. ಇರ್ತಕ್ಕಂಥದ್ದು ಯಾವಾಗ ಪ್ರಥಮ ಯಾರು. ಇನ್ನೊಂದು ವಿಷಯ ಬಂದಾಗ ನಮ್ಮ ಭಾರತದ ರಾಷ್ಟ್ರಪತಿ ಅವರು ಎಷ್ಟನೇ ವಿಧಿಯ ಪ್ರಕಾರ ಏನಂತಂದ್ರಿಗಿನ ಭಾರತ ದೇಶಕ್ಕೆ ಇವಾಗ ಆರ್ಟಿಕಲ್ ಇರ್ತಾರಪ್ಪ ಅಂದ್ರೆ ಎಷ್ಟನೇ ಇವಾಗ 52ನೇ ವಿಧಿಯ ಪ್ರಕಾರ ಅಂತ ಹೇಳ್ಬೋದು. ಯಾರು ಇವಾಗ ಎಷ್ಟು ಇವಾಗ 52ನೇ ವಿಧಿಯ ಪ್ರಕಾರ. ಅದೇ ರೀತಿಯಾಗಿ ಬಂದಾಗ ಉಪರಾಷ್ಟ್ರಪತಿ ಅಂತ ಬರ್ತಾರೆ. ಯಾರು ಇವಾಗ ಉಪರಾಷ್ಟ್ರಪತಿ ಇರ್ತಕ್ಕಂಥ ಸ್ಥಾನ ಏನಪ್ಪಾ ಅಂದ್ರಿಗಿನ ಸ್ಟೇಜ್ ಆಫ್ ಸೆಕೆಂಡ್ ಅಂತ ಹೇಳ್ಬೋದು. ಅದ್ರ ಉದಾಹರಣೆ ನಾವು ನೋಡಿದಾಗ ನಮ್ಮ ರಾಷ್ಟ್ರಪತಿ ಯಾವುದೋ ಒಂದು ಅನುಪಸ್ಥಿತಿಯಲ್ಲಿ ಅಥವಾ ಯಾವುದೇ ಒಂದು ಆರೋಗ್ಯ ಸಮಸ್ಯೆಗಳಿದ್ದಲ್ಲಿ ಯಾವುದೇ ಒಂದು ವಿಷಯಗಳಲ್ಲಿ ಹೋದಾಗಿ ಅದಿರ್ತಕ್ಕಂಥ ಕಾರ್ಯಗಳು ಮಾಡ್ತಕ್ಕಂಥ ವ್ಯಕ್ತಿ ಯಾರಪ್ಪ ಅಂದ್ರಿಗಿನ ಉಪರಾಷ್ಟ್ರಪತಿ. ನಮ್ಮ ಭಾರತ ದೇಶಕ್ಕೆ ಒಬ್ಬ ಉಪರಾಷ್ಟ್ರಪತಿ ಇರ್ಬೇಕಂತ ಆರ್ಟಿಕಲ್ ಹೇಳ್ತಕ್ಕಂಥದ್ದು ಯಾವ್ದಪ್ಪ ಅಂತಂದ್ರಿಗಿನ 63ನೇ ಆರ್ಟಿಕಲ್ ಅಂತ ಹೇಳ್ಬೋದು. ಎಷ್ಟನೇದು ಇವಾಗ 63ನೇ ಆರ್ಟಿಕಲ್ ಅಂತ ಹೇಳ್ಬೋದು, ರೈಟಾ. 63ನೇ ಆರ್ಟಿಕಲ್, ರೈಟಾ. ಈಗ ನಾವು ನೋಡಿದಾಗ ಪ್ರಸ್ತುತ ಈಗ ಯಾರದರಪ್ಪ ರಾಷ್ಟ್ರಪತಿ ಅಂತ ಬಂದಾಗ ನಮ್ಗೆ ಯಾರಪ್ಪ ಅಂದ್ರಿಗಿನ ಜಗದೀಪ್ ಧನಕರ್ ಅಂತಂದ್ರೆ ಯಾರಿದಾರ ಜಗದೀಪ್ ಧನಕರ್ ಅದನ ಅವರು ನಮ್ಮ ಭಾರತದ ಈಗ ಪ್ರಸ್ತುತ ಅವರು ಎಷ್ಟನೆಯ ಉಪರಾಷ್ಟ್ರಪತಿ ಅಂತ ಕೇಳ್ಬೋದು ಅಥವಾ ವೈಸ್ ಪ್ರೆಸಿಡೆಂಟ್ ಅಂತ ಕೇಳ್ಬೋದು, ರೈಟಾ. ಎಷ್ಟನೇದಪ್ಪ ಅಂದ್ರಿಗಿನ 14ನೇ ಏನಂತಂದ್ರಿಗಿನ ನಮ್ಮ ಭಾರತದ ಉಪರಾಷ್ಟ್ರಪತಿ ಆಗಿದ್ದಾರೆ ಅಂತ ಹೇಳ್ಬೋದು. ಇನ್ನೂ ಒಂದು ಉಪರಾಷ್ಟ್ರಪತಿ ಬಗ್ಗೆ ಬಂದಾಗ ನಮ್ಮ ಭಾರತದಲ್ಲಿ 2ನೇ ಅವಧಿಗೆ ಅಥವಾ 2 ಸಲ ಉಪರಾಷ್ಟ್ರಪತಿ ಆದಂತ ವ್ಯಕ್ತಿ ಯಾರು ಅಂತ ಕೇಳ್ಬೋದು. ಯಾರು ಇವಾಗ ಡಾಕ್ಟರ್ ಸರ್ವಪಲ್ಯ ರಾಧಾಕೃಷ್ಣನ್ ಅವರು ಏನಂತಂದ್ರಿಗಿನ 2 ಸಲ ಉಪರಾಷ್ಟ್ರಪತಿ ಆದಂತಹ ವ್ಯಕ್ತಿ ಅಂತ ಹೇಳ್ಬೋದು, ರೈಟಾ. ಆಮೇಲೆ ಇನ್ನೊಂದು ಬಂದಾಗ ನಮಗೆ ಕೇಂದ್ರ ಸಚಿವ ಸಂಪುಟ ಅಂತ ಬರ್ತದೆ, ರೈಟಾ. ನಾವು ಕೇಂದ್ರ ಸಚಿವ ಸಂಪುಟ ಬಂದಾಗ ನಮಗೆ ಮುಖ್ಯವಾಗಿ ಕೇಂದ್ರ ಸಚಿವ ಸಂಪುಟದ ಎಲ್ಲ ಸಚಿವರನ್ನು ನೇಮಕ ಮಾಡುವ ಅಥವಾ ಆ ಖಾತೆಗಳನ್ನು ಹಂಚುವ
ಆ ಖಾತೆಗಳನ್ನು ಸರಿಯಾಗಿ ಕೆಲಸ ನಿರ್ವಹಿಸಿಲ್ಲ ಅಂದ್ರೆ ತೆಗೆದುಹಾಕುವ ಅಧಿಕಾರ ಯಾರಿಗಿದೆಯಪ್ಪ ಅಂದ್ರೆ ನಮ್ಮ ಭಾರತದ ಪ್ರಧಾನಮಂತ್ರಿಗಿದೆ ಅಂತ ಹೇಳ್ಬೋದು. ರೈಟಾ? ಯಾರಿಗಿದೆ ಇವಾಗ? ಪ್ರಧಾನಮಂತ್ರಿ. ಇನ್ನೊಂದು ವಿಷಯ ಬಂದಾಗ ಇದ್ರ ಬಗ್ಗೆ ಏನ್ ಕೇಳ್ಬೋದಪ್ಪ ಅಂದ್ರೆ ಸಚಿವ ಸಂಪುಟದ ಬಗ್ಗೆ ನಮ್ಮ ಉದಾಹರಣೆ ನಾವು ನೋಡಿದಾಗ ನಮ್ಮ ಸಚಿವ ಸಂಪುಟ ಅಥವಾ ಇರ್ತಕ್ಕಂಥ ಏನಂತಂದ್ರಿಗಿನ ಮೊದಲು ಎಷ್ಟು ಬೇಕಾದ್ರೂ ಮಾಡಿದ್ರು. ಬಟ್ ಈಗೇನಪ್ಪ ಅಂದ್ರಿಗಿನ 2003ರ 91ನೆಯ ತಿದ್ದುಪಡಿಯ ಮೂಲಕ ಅಮೆಂಡ್ಮೆಂಟ್ ಯಾವ್ದಿವಾಗ ತಿದ್ದುಪಡಿಯ ಮೂಲಕ ಸಚಿವ ಸಂಪುಟದ ಗಾತ್ರವನ್ನು ಸಂವಿಧಾನದ ಪ್ರಕಾರ ನಿರ್ಧಾರ ಮಾಡಿದ್ದಾರೆ. ಇಷ್ಟೇ ಇರ್ಬೇಕು, ಇದಕ್ಕಿಂತ ಹೆಚ್ಚಿರಕ್ ಸಾಧ್ಯನೇ ಇಲ್ಲ ಅಂತ ಹೇಳಿ. ಉದಾಹರಣೆ ನಾವು ನೋಡಿದಾಗ ಹೇಗಪ್ಪ ಅಂತಂದ್ರಿಗಿನ ಪ್ರಸ್ತುತ ಒಟ್ಟು ಲೋಕಸಭೆಯ ಸದಸ್ಯರ ಶೇಕಡವಾರು 15% ಅವೇನಂತಂದ್ರಿಗಿನ ಇರ್ತಕ್ಕಂಥ ಕೇಂದ್ರ ಇರ್ತಕ್ಕಂಥ ಸಚಿವರನ್ನು ನೇಮಕ ಮಾಡಬಹುದು. ಎಷ್ಟಿವಾಗ? 15% ಅಂದ್ರೆ ಲೋಕಸಭೆಯ ಪ್ರಸ್ತುತ ಒಟ್ಟು ಸದಸ್ಯರ, ಹೌದಿಲ್ಲ, ಒಟ್ಟು ಸದಸ್ಯರು ಈಗ ಎಷ್ಟಂದ್ರಿಗಿನ 543 ಪ್ಲಸ್ 2 ಇದೆ, ಟೋಟಲ್ 545 ಡಿವೈಡ್ ಬೈ 15 ಮಾಡಿದಾಗ ನಮಗೆ ಬರ್ತಕ್ಕಂಥದ್ದು ಏನಪ್ಪ ಅಂದ್ರೆ 81 ಜನ ಅದಾರ. ಎಷ್ಟಿವಾಗ? 81 ಒಳಗಡೆ ಎಷ್ಟು ಜನ ಇರ್ತಕ್ಕಂಥ ಖಾತೆಗಳ ಹಂಚಿಕೆಬಹುದು, ಅದಕ್ಕಿಂತ ಹೆಚ್ಚಿಗೆ ಹಾಕಂಗಿಲ್ಲ ಸಂವಿಧಾನದ ಪ್ರಕಾರ. ಎಷ್ಟಿವಾಗ? ಇದು ಒಂದ್ಸಲ ಎಕ್ಸಾಮಿಗೆ ಫ್ರೇಮ್ ಆಗಿದೆ. ಮೇನ್ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ನಮ್ಮ ಭಾರತದ ಅಥವಾ ಕೇಂದ್ರ ಸಚಿವ ಸಂಪುಟ ಗಾತ್ರವನ್ನು ಸಂವಿಧಾನದ ಪ್ರಕಾರ ಎಷ್ಟಕ್ಕೆ ನಿರ್ಧಾರ ಮಾಡಲಾಗಿದೆ ಅಂತ ಎಷ್ಟನೇ ಪ್ರಕಾರ ಇವಾಗ ಅದು ಶೇಕಡವಾರು ಆ ಇರ್ತಕ್ಕಂಥ ಲೋಕಸಭೆಯ ಒಟ್ಟು ಸದಸ್ಯರು 15% ಅಥವಾ ಎಲ್ಲಾ ರಾಜ್ಯಗಳ ವಿಧಾನಸಭೆಯ ಅಲ್ಲಿರ್ತಕ್ಕಂಥ 15% ಏನಂತಂದ್ರಿಗಿನ ಯಾವುದೇ ಒಂದು ಸಚಿವ ಸಂಪುಟ ಏನಂತಂದ್ರಿಗಿನ ರಚನೆ ಮಾಡುವ ಅಧಿಕಾರ ಯಾರಿಗಿದೆಯಪ್ಪ ಅಂದ್ರಿಗಿನ ನಮ್ಮಿರ್ತಕ್ಕಂಥ ಭಾರತದ ಪ್ರಧಾನಮಂತ್ರಿ ಅವರಿಗೆ ಅವ್ರು ಇರ್ತಕ್ಕಂಥ ಹೇಳ್ಬೋದು ಅಂತ ಹೇಳ್ಬೋದು. ರೈಟಾ? ನೆಕ್ಸ್ಟ್ ಇವಾಗ ಅಟಾರ್ನಿ ಜನರಲ್, ಇದು ವೆರಿ ಇಂಪಾರ್ಟೆಂಟ್. ಇದು ಒಂದ್ಸಲ ಎಕ್ಸಾಮ್ ಕೇಳಾರ. ನಮ್ಮ ಭಾರತದ ಪ್ರಥಮ ಕಾನೂನು ಸಲಹೆಗಾರ ಯಾರು ಅಂತ ಕೇಳಿದಾಗ ನಮಗೆ ವ್ಯಕ್ತಿ ಬರ್ತಕ್ಕಂಥದ್ದು ಯಾರಪ್ಪ ಅಂದ್ರಿಗಿನ ಅಟಾರ್ನಿ ಜನರಲ್. ಯಾರಿವಾಗ? ಅಟಾರ್ನಿ ಜನರಲ್. ನಿಮಗೆ ಕೇಸ್ ಕೇಳ್ತಾರ, ಈ ಕೆಳಗಿನವುಗಳಲ್ಲಿ ಅಟಾರ್ನಿ ಜನರಲ್ ಸಂಬಂಧಪಟ್ಟದ ಹೇಳಿಕೆಗಳು ಯಾವುದು ಸರಿಯಾಗಿದೆ ಅಂತ ಕೇಳ್ತಾರೆ ಅಥವಾ ಯಾವುದು ತಪ್ಪಾಗಿದೆ ಅಂತ ಕೇಳ್ತಾರ. ಅದ್ರಾಗ 3 ಏನಪ್ಪ ಅಂದ್ರಿಗಿನ 76ನೇ ವಿಧಿಯ ಪ್ರಕಾರ ಅಟಾರ್ನಿ ಜನರಲ್ ಅನ್ನು ನೇಮಕ ಮಾಡಬಹುದು. ಈಗಿರ್ತಕ್ಕಂಥ ಅಟಾರ್ನಿ ಜನರಲ್ ಯಾರಪ್ಪ ಅಂದ್ರಿಗಿನ ಯಾರು ಇವಾಗ? ವೆಂಕಟರಮಣ್ ಅಂತ ಹೇಳುದು. ಯಾರಿವಾಗ? ವೆಂಕಟರಮಣ್, ಹೌದಿಲ್ಲ? ಇವ್ರಿರ್ತಕ್ಕಂಥ ಏನಂತಂದ್ರಿಗಿನ ಅವರು ಈಗ ಪ್ರಸ್ತುತ 16ನೇಯ ಒಬ್ಬ ಇರ್ತಕ್ಕಂಥ ಏನಪ್ಪಾ ಅಂದ್ರಿಗಿನ ಅಟಾರ್ನಿ ಜನರಲ್. ಇನ್ನೊಂದು ವಿಷಯ ಬಂದಾಗ ನಮ್ಮ ಅಟಾರ್ನಿ ಜನರಲ್ ಅವರು ಯಾವುದೇ ಒಂದು ಲೋಕಸಭೆಯ ಮತ್ತು ರಾಜ್ಯಸಭೆಯ ಯಾವುದೇ ಒಂದು ಸದಸ್ಯನಾಗದಿದ್ದರೂ ಕೂಡ ಆ ಸಭೆಯಲ್ಲಿ ಭಾಗವಹಿಸುವ, ಆ ಸಭೆಯಲ್ಲಿ ಪ್ರಶ್ನೆ ಮಾಡುವ, ಆ ಸಭೆಯಲ್ಲಿ ಇರ್ತಕ್ಕಂಥ ಚರ್ಚೆ ಮಾಡುವ ಅಧಿಕಾರ ಹೊಂದಿದ ಏಕೈಕ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಯಾರು ಬರ್ತಾರೆ ಇವಾಗ? ಅಟಾರ್ನಿ ಜನರಲ್ ಅಂತ ಹೇಳ್ತಾರೆ. ರೈಟಾ? ಇನ್ನೊಂದು ವಿಷಯ ಬಂದಾಗ ಇನ್ನ 143 ಆರ್ಟಿಕಲ್ ಪ್ರಕಾರ ರಾಷ್ಟ್ರಪತಿಯವರು ದೇಶಗಳ ಸಮಸ್ಯೆಗಳು ಬಂದಾಗ ದೇಶದ ಒಳಗಡೆ ರಾಜ್ಯಗಳ ಮಧ್ಯೆ ಸಮಸ್ಯೆ ಬಂದಾಗ ರಾಷ್ಟ್ರಪತಿ ಅಥವಾ ಪ್ರಧಾನಮಂತ್ರಿ ಅವರು 143 ಆರ್ಟಿಕಲ್ ಪ್ರಕಾರ ಅಟಾರ್ನಿ ಜನರಲ್ ಅವರ ಸಲಹೆಯನ್ನು ಕೇಳಬಹುದು ಅಂತ ಹೇಳಬಹುದು. ಎಷ್ಟು ಇವಾಗ? 143 ಆರ್ಟಿಕಲ್ ಪ್ರಕಾರ. ಮತ್ತೆ 143 ಅಂದ್ರೆ ಬೇರೆ ಅರ್ಥ ಮಾಡ್ಕೋಬಹುದು. ಯಾವ್ದಿವಾಗ ನಾವೇನ್ ಯಾವ್ದಿವಾಗ 143 ಯಾವ್ದಪ್ಪ ಅಂದ್ರಿಗಿನ ನಮ್ಮಿರ್ತಕ್ಕಂಥ ಅಟಾರ್ನಿ ಜನರಲ್ ಅವರಿಗೆ ಸಲಹೆ ಕೇಳುವ ಒಂದು ಅಧಿಕಾರ ಅಂತ ಹೇಳ್ಬೋದು. ರೈಟಾ? ಇನ್ನ ಒಂದು ವಿಷಯ ಬಂದಾಗ ನಮಗೆ ಪ್ರಮುಖವಾಗಿ ನಮ್ಮ ದೇಶ ಅಭಿವೃದ್ಧಿ ಆಗಬೇಕು ಅಥವಾ ಅನಭಿವೃದ್ಧಿ ಆಗಕ್ಕೆ ಮುಖ್ಯ ಕಾರಣ ಯಾವ್ದಪ್ಪ ಅಂದ್ರಿಗಿನ ಸಂಸತ್ತು ಅಂತ ಹೇಳ್ಬೋದು. ರೈಟಾ? ಸಂಸತ್ತು. ಈಗ ಸಂಸತ್ನಾಗ ಯಾರು ಬರ್ತಾರಪ್ಪ ಅಂತ ಕೇಳಿದಾಗ ಒಂದ್ಸಲ ಈಗ FD ಎಕ್ಸಾಮ್ ಕೇಳೋಣ. ಸಂಸತ್ತು ಎಂದರೆ ಅಥವಾ 79ನೇ ವಿಧಿ ಪ್ರಕಾರ ಸಂಸತ್ತು ಎಂದರೆ ಎಷ್ಟನೇ ಆರ್ಟಿಕಲ್ ಪ್ರಕಾರ ಇವಾಗ? 79ನೇ ವಿಧಿಯ ಪ್ರಕಾರ ಸಂಸತ್ತು ಎಂದರೆ ಏನಪ್ಪಾ ಅಂತ ಕೇಳಿದ್ರೆ ಎಕ್ಸಾಮ್ನಾಗ ಅದು ಸ್ವಲ್ಪ ಎಕ್ಸಾಂಪಲ್ ಅಂದ್ರೆ ಉದಾಹರಣೆ. ಸಂಸತ್ತು ಎಂದರೆ ಒಂದನೇದು ರಾಷ್ಟ್ರಪತಿ ಪ್ಲಸ್ ಯಾವ್ದಿವಾಗ ಲೋಕಸಭೆ ಪ್ಲಸ್ ರಾಜ್ಯಸಭೆ, ಇದಕ್ಕೇನಂತೀವಿ ನಾವು ಇವಾಗ ಸಂಸತ್ತು ಅಂತೀವಿ. ರೈಟಾ? ಯಾವುದೇ ಒಂದು ಬಿಲ್ ಅನ್ನು ಪಾಸ್ ಆಗ್ಬೇಕಂದ್ರ ನಮಗೆ ಮೇನ್ ಇಂಪಾರ್ಟೆಂಟ್ ಸಂಸತ್ತಿಗೆ ಇರ್ತಕ್ಕಂಥ ಇವರ ಬೆಂಬಲ ಬೇಕೇ ಬೇಕು. ಹೌದಿಲ್ಲ? 2/3 ಮೆಜಾರಿಟಿ ಲೋಕಸಭೆಯಲ್ಲಿ, 2/3 ಮೆಜಾರಿಟಿ ಯಾವ್ದು ರಾಜ್ಯಸಭೆಯಲ್ಲಿ. ಆದ್ಮೇಲೆ ಏನೈತೆ ಅಂದ್ರಿಗಿನ ರಾಷ್ಟ್ರಪತಿ ಒಪ್ಪಿಗೆ ಕೊಟ್ಟರೆ ಮಾತ್ರ ಅದು ಇರ್ತಕ್ಕಂಥ ಬಿಲ್ ಅಥವಾ ಏನಾಗುತ್ತೆ ಇವಾಗ
ಆಕ್ಟ್ ಆಗಿ ಮಸೂದೆಯಾಗಿ ಏನಂತಂದ್ರಿಗಿನ ಕನ್ವರ್ಟ್ ಆಗುತ್ತೆ ಅಂತ ಹೇಳ್ಬೋದು. ರೈಟಾ? ನಾವು ಸಂವಿಧಾನಿಗೆ ವೆರಿ ಇಂಪಾರ್ಟೆಂಟ್, ಯಾವುದೇ ಒಂದು ವಿಷಯ ಕಂಟೆಂಟ್ಗೆ ವೆರಿ ಇಂಪಾರ್ಟೆಂಟ್. ಎಲ್ಲಾ ಎಕ್ಸಾಮ್ಗಳಲ್ಲಿ ಪ್ರತಿಯೊಂದು ಎಕ್ಸಾಮ್ಗಳಲ್ಲಿ ಏನಂತಂದ್ರಿಗಿನ ಭಾರತ ಸಂವಿಧಾನ ಬಗ್ಗೆ ಇದ್ದೇ ಇರ್ತಾವ ಕಂಪಲ್ಸರಿ ಕ್ವಶನ್ ಮಿನಿಮಮ್. ಅಂದ್ರೆ ಅದಕ್ಕೆ ಏನಂತಂದ್ರೆ ನಾವು ಇವಾಗ ಭಾರತ ಸಂವಿಧಾನ ಬಗ್ಗೆ ಓದ್ತೇವೆ, ಬರೀ ಒಂದೇ ಟಾಪಿಕ್ ಅಲ್ಲ, ಈ ಕಡೆ ಅಲ್ಲ ಕರೆಂಟ್ ಇವೆಂಟ್ಸ್ ಕವರ್ ಆಗುತ್ತೆ, ಮತ್ತೆ ಇನ್ನೊಂದು ಯಾವ್ದಪ್ಪ ಅಂದ್ರಿಗಿನ ಐಸಿ ಕವರ್ ಆಗುತ್ತೆ. ಅದಕ್ಕೆ ನಾವು ಪ್ರತಿನಿತ್ಯ ನಾವೇನ್ ಮಾಡ್ಬೇಕಂದ್ರೆ ಟಿವಿ ನೋಡ್ಬೇಕು. ಮತ್ತೆ ಟಿವಿ ಅಂದ್ರೆ ಇವಾಗ ಮತ್ತೆ ಯಾವ ಧಾರಾವಾಹಿರೋ ನೋಡ್ತಲ್ಲ ವೇಸ್ಟ್ ಯಾವಪ್ಪ ಅಂತಂದ್ರಿಗಿನ ಮುಖ್ಯವಾಗಿ ನಮಗೆ ವಾರ್ತೆಗಳು ಕೇಳಬೇಕಾಗುತ್ತೆ. ಯಾವ್ದು ಇವಾಗ ನ್ಯೂಸ್ ಅಯ್ಯೋ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ರೈಟ್? ಅವಾಗ ಇರ್ತಕ್ಕಂಥದ್ದು ಓದಿಲ್ಲ. ಈಗ ಎಕ್ಸಾಂಪಲ್ ಇವಾಗ ನೆಕ್ಸ್ಟ್ ಟಾಪಿಕ್ ಇರ್ತಕ್ಕಂಥದ್ದು ಯಾವ್ದಪ್ಪ ಅಂದ್ರಿಗಿನ ಸುಪ್ರೀಂ ಕೋರ್ಟ್ ಅಂತ ಬರ್ತದೆ. ಯಾವ್ದು ಇವಾಗ ಸುಪ್ರೀಂ ಕೋರ್ಟ್. ಸುಪ್ರೀಂ ಕೋರ್ಟ್ ಅಲ್ಲಿ ಬಂದಾಗ ನಮ್ಮ ದೇಶಕ್ಕೆ ಇರ್ತಕ್ಕಂಥ ಸುಪ್ರೀಂ ಕೋರ್ಟ್ ಯಾವ್ದಪ್ಪ ಅಂದ್ರಿಗಿನ ಒಂದೇ ಇದೆ ಅಂತ ಹೇಳ್ಬೋದು. ಯಾವ್ದು ಇವಾಗ ಒಂದೇ ಇದೆ. ಅದೇ ಯಾವ್ದು ಇವಾಗ ಸುಪ್ರೀಂ ಕೋರ್ಟ್ ಫೈನಲ್. ಉದಾಹರಣೆ ನೋಡಿದಾಗ ಈಗ ಪ್ರಸ್ತುತ ಸುಪ್ರೀಂ ಕೋರ್ಟಿನ ಚೀಫ್ ಜಸ್ಟಿಸ್ ಅಥವಾ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿ ಯಾರದಾರಪ್ಪ ಅಂದ್ರಿಗಿನ ಧನಂಜಯ್ ವೈ ಚಂದ್ರಚೂಡಮಣಿ ಅಂತ. ಯಾರು ಇವಾಗ ಧನಂಜಯ್ ವೈ ಚಂದ್ರಚೂಡಮಣಿ. ರೈಟಾ? ಇವ್ರು ಎಷ್ಟನೇ ವ್ಯಕ್ತಿಯಪ್ಪ ಅಂತ ಕೇಳ್ಬೋದು? 50ನೇ ವ್ಯಕ್ತಿ ಅಂತ ಹೇಳ್ಬೋದು. ಎಷ್ಟನೇ ಹೇಳ್ಬೋದು ಇವಾಗ? 50ನೇ ವ್ಯಕ್ತಿಯಾಗಿದ್ದಾರೆ ಅಂತ ಹೇಳ್ಬೋದು. ಎಷ್ಟೇ ಇವಾಗ 50ನೇ ವ್ಯಕ್ತಿಯಾಗಿದ್ದಾರೆ. ಇನ್ನೊಂದು ವಿಷಯ ಸುಪ್ರೀಂ ಕೋರ್ಟ್ ಬಗ್ಗೆ ಏನ್ ಕೇಳ್ಬೋದಪ್ಪ ಅಂದ್ರಿಗಿನ ನಮ್ಮ ಪ್ರಸ್ತುತ ಸುಪ್ರೀಂ ಕೋರ್ಟಿನ ಒಟ್ಟು ಸದಸ್ಯರ ಸಂಖ್ಯೆ ಎಷ್ಟು ಅಂತ ಕೇಳ್ಬೋದು. ಎಷ್ಟೇನಪ್ಪ ಅಂದ್ರಿಗಿನ 33+1. ರೈಟಾ? 33+1 ಅಂದ್ರೆ 33 ಜನ ಇರ್ತಕ್ಕಂಥ ಯಾವಾಗ +1 ಇರ್ತಕ್ಕ ಮುಖ್ಯ ನ್ಯಾಯ ಟೋಟಲ್ ಎಷ್ಟು ಇವಾಗ 34 ಜನ ಏನಂತಂದ್ರಿಗಿನ ಸುಪ್ರೀಂ ಕೋರ್ಟ್ ಇರ್ತಕ್ಕಂಥ ತಮ್ಮ ಕೆಲಸಗಳನ್ನು ಮಾಡ್ತಾರೆ ಅಂತ ಹೇಳ್ಬೋದು. ಇನ್ನೊಂದು ಬಂದಾಗ ಸುಪ್ರೀಂ ಕೋರ್ಟ್ನ ಪ್ರಥಮ ಮುಖ್ಯ ನ್ಯಾಯಮೂರ್ತಿ ಯಾರಪ್ಪ ಅಂತ ಕೇಳೋದು. ಯಾವ್ದಂದ್ರಿಗಿನ HJ ಏನಪ್ಪಾ ಅಂದ್ರೆ ಕಾನಿಯಾ ಅಂತಂದ್ರೆ HJ ಕಾನಿಯಾ ಅಲ್ಲ ಇರ್ತಕ್ಕಂಥ ಏನಂತಂದ್ರಿಗಿನ ಕಾಣಬಹುದು ಅಂತ ಹೇಳ್ಬೋದು. ಅದಕ್ಕೆ ನಾವೇನಂತಂದ್ರಿಗಿನ ಸುಪ್ರೀಂ ಕೋರ್ಟ್ ಇರ್ತಕ್ಕಂಥ ಫೈನಲ್ ಯಾವುದೇ ಒಂದು ಜಡ್ಜ್ಮೆಂಟ್ ಇವಾಗ ಜಿಲ್ಲಾ ನ್ಯಾಯಾಲಯ ಇರ್ಬೋದು, ಅಲ್ಲಿ ನ್ಯಾಯಾಲಯ ಎಲ್ಲಿ ಗೊತ್ತೀವಿ, ಹೈಕೋರ್ಟ್ ಇರ್ತೀವಿ, ಹೈಕೋರ್ಟ್ ಎಲ್ಲಿ ಗೊತ್ತಿ ಇವಾಗ ಸುಪ್ರೀಂ ಕೋರ್ಟ್ ಇದೆ, ಅದೇ ಫೈನಲ್. ಅದಕ್ಕಿಂತ ಮತ್ತೆ ಬೇರೆ ನ್ಯಾಯಾಲಯ ಹೋಗಂಗಿಲ್ಲ. ಅದಕ್ಕೆ ಏನಂತ ಇವಾಗ ಸುಪ್ರೀಂ ಅಂತ ಆಗುತ್ತೆ. ಎಷ್ಟನೇ ಆರ್ಟಿಕಲ್ ಪ್ರಕಾರಪ್ಪ ಅಂದ್ರಿಗಿನ 124ನೇ ವಿಧಿಯ ಪ್ರಕಾರ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಯನ್ನು ಏನಂತಂದ್ರಿಗಿನ ರಾಷ್ಟ್ರಪತಿಯವರು ನೇಮಕ ಮಾಡುತ್ತಾರೆ. ಇದು ಸ್ವಲ್ಪ ನೆನ್ಪಿಡ್ಕೋಬೇಕು, ಹೌದಿಲ್ಲ? ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿ ಅವರನ್ನು ರಾಷ್ಟ್ರಪತಿಯವರು ಎಷ್ಟನೇ ವಿಧಿಯ ಪ್ರಕಾರ ನೇಮಕ ಮಾಡ್ತಾರ ಅಂದ್ರೆ ಎಷ್ಟನೇ ವಿಧಿಯ ಪ್ರಕಾರಪ್ಪ ಅಂದ್ರಿಗಿನ 124ನೇ ವಿಧಿಯ ಪ್ರಕಾರ. ಅದೇ ರೀತಿಯಾಗಿ ಇವಾಗ ಅಟಾರ್ನಿ ಜನರಲ್ ಅವರನ್ನು ರಾಷ್ಟ್ರಪತಿಯವರು ಎಷ್ಟನೇ ವಿಧಿಯ ಪ್ರಕಾರ ನೇಮಕ ಮಾಡ್ತಾರಪ್ಪ ಅಂದ್ರಿಗಿನ ಎಷ್ಟನೇ ವಿಧಿಯ ಪ್ರಕಾರ ಇರ್ಬೋದು? 79ನೇ ವಿಧಿಯ ಪ್ರಕಾರ ಅಂತ ಕೇಳ್ಬೋದು. ರೈಟಾ? ಈಗ ಪ್ರಸ್ತುತ ಅಟಾರ್ನಿ ಜನರಲ್ ಯಾರಪ್ಪ ಅಂತ ಕೇಳಿದ್ರೆ ಯಾರು ಇವಾಗ ವೆಂಕಟರಮಣ ಅಂತ ಹೇಳ್ಬೋದು. ಆಮೇಲೆ ಇನ್ನೊಂದು ರೀತಿ ಬಂದಾಗ ನಮ್ಮ ಭಾರತದ ಪ್ರಥಮ ಅಟಾರ್ನಿ ಜನರಲ್ ಯಾರಪ್ಪ ಅಂತಂದ್ರಿಗಿನ ಯಾರು ಬರ್ತಾರಪ್ಪ ಅಂದ್ರಿಗಿನ ಸೆಟಲ್ ವಾಡಾ ಅಂತ ಬರ್ತಾರೆ. ಯಾರು ಇವಾಗ ಸೆಟಲ್ ವಾಡಾ ಏನಂತ ಇವ್ರೇನಪ್ಪ ಅಂದ್ರಿಗಿನ ನಮ್ಮ ಭಾರತದ ಪ್ರಥಮ ಅಟಾರ್ನಿ ಜನರಲ್ ಅಂತ ಹೇಳ್ಬೋದು. ಯಾರು ಇವಾಗ ಸೆಟಲ್ ವಾಡಾ. ಅಟಾರ್ನಿ ಜನರಲ್ ಅವರ ಕಾರ್ಯಗಳನ್ನು ಅವರಿಗೆ ಕಡಿಮೆ ಮಾಡುವ ದೃಷ್ಟಿಯಿಂದ ಇರ್ತಕ್ಕಂಥ ಯಾರು ಸಾಲಿಸಿಟರ್ ಜನರಲ್ಗಳು ಏನಂತಂದ್ರಿಗಿನ ನೇಮಕ ಮಾಡ್ಯಾರ ಅಂತ ಹೇಳ್ಬೋದು. ರೈಟಾ? ಇದೊಂದಿರ್ತಕ್ಕಂಥದ್ದು ಟಾಪ್ ರ್ಯಾಂಕ್ ಬರ್ತಕ್ಕಂಥ ಪ್ರಮುಖ ವಿಷಯ ಅಂತ ಹೇಳ್ಬೋದು. ನೆಕ್ಸ್ಟ್ ಇರ್ತಕ್ಕಂಥದ್ದು ಯಾವ್ದಪ್ಪ ಅಂತಂದು ಬಂದಾಗ ರಾಷ್ಟ್ರಪತಿ ಸ್ಪರ್ಧಿಸಲು ಅರ್ಹತೆಗಳು ಅಂತ ಹೇಳ್ಬೋದು. ಯಾವ್ದು ರಾಷ್ಟ್ರಪತಿಯಾಗ ಸ್ಪರ್ಧಿಸಲು ಅರ್ಹತೆಗಳು ಎಷ್ಟೇ ವಿಧಿಯ ಪ್ರಕಾರ ಅಂದ್ರಿಗಿನ 58ನೇ ಆರ್ಟಿಕಲ್ ಪ್ರಕಾರ. ಇದು ಎಕ್ಸಾಮ್ ಒಂದ್ಸಲ ಕೇಸ್ ಫೇಮ್ ಆಗಿದೆ. ರೈಟ್? ರಾಷ್ಟ್ರಪತಿ ಅವರು ಸ್ಪರ್ಧಿಸಲು ಎಷ್ಟನೇ ಆರ್ಟಿಕಲ್ ಪ್ರಕಾರ ಇದೆ ಅಂತ ಹೇಳ್ಬೋದು. ಎಷ್ಟನೇ ಆರ್ಟಿಕಲ್ ಪ್ರಕಾರ ಅಂದ್ರಿಗಿನ 58ನೇ ಆರ್ಟಿಕಲ್ ಪ್ರಕಾರ. ಅವ್ರು ಮುಖ್ಯವಾಗಿ ಒಂದನೇದು ಭಾರತದ ಪ್ರಜೆ ಆಗಿರಬೇಕು, ಎರಡನೇದು 35 ವರ್ಷ ವಯಸ್ಸಾಗಿರಬೇಕು, ಮೂರನೇದು ಯಾವುದೇ ಲಾಭದಾಯಕವನ್ನು ಹುದ್ದೆಯಲ್ಲಿ ಹೊಂದಿರಬಾರದು. ಆಮೇಲೆ ಏನಪ್ಪಾ ಅಂದ್ರಿಗಿನ ಲೋಕಸಭೆಗೆ ಆಯ್ಕೆಯಾಗಲು ಎಲ್ಲಾ ಅರ್ಹತೆಗಳು ಅವರಿಗೆ ಇರಬೇಕು. ಆಮೇಲೆ ಆರ್ಥಿಕವಾಗಿ ದಿವಾಳಿ ಆಗಿ ಹುಚ್ಚನಾಗಿರಬಾರದು ಅಂತ ಹೇಳಿದ್ರು. ಇವೆಲ್ಲ ಯಾರ ಕಲಿಲ್ಲ ಅವ್ರು ಏನಂತಿವಾಗ ಎಲ್ಲರೂ ಏನಂತಿವಾಗ ರಾಷ್ಟ್ರಪತಿ ಚುನಾವಣೆ ಅಂತಂದ್ರಿಗಿನ ಭಾಗವಹಿಸಬಹುದು ಅಂತ ಹೇಳ್ಬೋದು. ರೈಟಾ? ಆರ್ಥಿಕವಾಗಿ ದಿವಾಳಿ ಅಂತಂದ್ರೆ ಯಾವುದೇ ಒಂದು ರಾಷ್ಟ್ರೀಕೃತ ಬ್ಯಾಂಕ್ ಆಯ್ತು, ಯಾವುದೇ ಒಂದು ಬ್ಯಾಂಕ್ಗಳಲ್ಲಿ ಸಾಲ ತಗೊಂಡು ಸರಿಯಾಗಿ ಕಟ್ಟದಾಗಿಲ್ಲ ಅಂತಂದು ಬ್ಯಾಂಕಿನ ಕಡೆಯಿಂದ ಒಂದು ಇರ್ತಕ್ಕಂಥ ಏನಂತಂದ್ರಿಗಿನ ಒಂದು ಆರ್ಥಿಕ ದಿವಾಳಿ ಸರ್ಟಿಫಿಕೇಟ್ ಅವರಿಗೆ ಬಂದಿತ್ತಂದ್ರೆ ಅವಾಗ ಏನಾಗುತ್ತೆ
ಅವ್ರು ಯಾವುದೇ ಒಂದು ರಾಷ್ಟ್ರ ಚುನಾವಣೆ ಅಂತಂದ್ರೆ ಸ್ಪರ್ಧೆಗಳು ಅವಕಾಶ ಇರೋದಿಲ್ಲ ಅಂತ ಹೇಳ್ಬೋದು. ರೈಟ್. ನೆಕ್ಸ್ಟ್ ಇನ್ನೊಂದು ವಿಷಯ ಬಂದಾಗ ರಾಷ್ಟ್ರಪತಿಗೆ ಚುನಾವಣೆಗೆ ಸ್ಪರ್ಧಿಸಲು, ಈಗ ಎಕ್ಸಾಂಪಲ್ ಇವಾಗ ಲೋಕಸಭೆ ಆಗಿರ್ಬೋದು ಅಥವಾ ವಿಧಾನಸಭೆ ಆಗಿರ್ಬೋದು ಅಥವಾ ಗ್ರಾಮ ಪಂಚಾಯತ್ ಆಗಿರ್ಬೋದು, ಯಾವುದೇ ಒಂದು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ಬೇಕಂದ್ರೆ ಅವರಿಗೆ ಇರ್ತಕ್ಕಂಥ ಒಂದು ಸರ್ಕಾರ ಕಡೆ ಏನಂತಂದ್ರೆ ಠೇವಣಿ ಇಡ್ಬೇಕಾಗ್ತ ಹೌದಿಲ್ಲ. ಅದೇನಂತ ರಾಷ್ಟ್ರಪತಿ ಅವ್ರಿಗೆ ಏನಂತಂದ್ರಿಗಿನ 15,000 ರೂಪಾಯಿ ಏನ್ ಮಾಡ್ತಾರೆ ಇವಾಗ ಠೇವಣಿ ಇಡ್ಬೇಕು. ಎಲ್ಲಿರ್ತಾರೆ ಇವಾಗ RBI ಬ್ಯಾಂಕ್ ನಲ್ಲಿ ಇರ್ತಾರ ಅಂತ ಹೇಳ್ಬೋದು. ಯಾವ್ದು ಇವಾಗ RBI ಬ್ಯಾಂಕ್. ನಿಮ್ಗೆ ಗೊತ್ತದ ನಮ್ಮ ಭಾರತದ ಕೇಂದ್ರ ಬ್ಯಾಂಕ್ ಯಾವ್ದಂದ್ರೆ RBI ಬ್ಯಾಂಕ್. ಕೇಂದ್ರ ಬ್ಯಾಂಕ್ ಇರ್ತಾರೆ. RBI ಬ್ಯಾಂಕ್ ಯಾವಾಗ ಸ್ಥಾಪನೆ ಆಗಿದೆ ಅಂದ್ರೆ ಯಾವಾಗ ಹೇಳ್ಬೋದು ಇವಾಗ 1935 ಏಪ್ರಿಲ್ 1 ಅಂತ ಹೇಳ್ಬೋದು. ರೈಟಾ. ಇದು ಯಾವಾಗ ರಾಷ್ಟ್ರೀಕೃತವಾಗಿದೆ ಅಂತ ಕೇಳಿದ್ರೆ 1949 ಜನವರಿ 1 ಅಂತ ಹೇಳ್ಬೋದು. ರೈಟ್. ಅವಾಗ RBI ಬ್ಯಾಂಕ್. ಈಗ ನಾವು ನೋಡಿದಾಗ ಯಾವುದೇ ಒಂದು ರಾಷ್ಟ್ರಪತಿಗೆ ಚುನಾವಣೆಗೆ ಸ್ಪರ್ಧಿಸಲು ರಾಷ್ಟ್ರಪತಿ ಅವರು 15,000 ರೂಪಾಯಿ RBI ಬ್ಯಾಂಕ್ ಇಡಬೇಕು. ಅದೇ ರೀತಿಯಾಗಿ 50 ಮಂದಿ ಸೂಚಕರು, 50 ಮಂದಿ ಅನುಮೋದಕರಿಗೆ ವೆರಿ ಇಂಪಾರ್ಟೆಂಟ್. ಬರೀ ರಾಷ್ಟ್ರಪತಿ ಯಾರು ಬೇಕಾದ್ರೂ ಹೋಗಿ ಇವಾಗ ನಿಂದ್ರಾಗ ಬರಂಗಿಲ್ಲ. ಯಾರಿಂದ ಬೇಕಪ್ಪ ಅಂದ್ರೆ ಮುಖ್ಯವಾಗಿ ರಾಷ್ಟ್ರಪತಿಗೆ ಸ್ಪರ್ಧಿಸ್ಬೇಕಂದ್ರೆ 50 ಮಂದಿ ಸೂಚಕರಂದ್ರೆ ಬರೀ ಯಾರು ಇವಾಗ ಅಲ್ಲ ಸಾಮಾನ್ಯ ಜನರು ಅಲ್ಲ. ಯಾರ ಜನರಪ್ಪ ಅಂತಂದ್ರೆ ಕೇಳಿದಾಗ ನಾವು ಉದಾಹರಣೆ ನೋಡಿದಾಗ ಯಾರು ಬರ್ತಾರಪ್ಪ ಅಂದ್ರೆ ಈಗಿನ ಲೋಕಸಭೆ ರಾಜ್ಯಸಭೆಯ ಸದಸ್ಯರು 50 ಜನ ಸೂಚಕ ನೀನ್ ಆಗಪ್ಪ ರಾಷ್ಟ್ರಪತಿ ಅನ್ಬೇಕು, ಸಭೆಗೆ ಒಪ್ಪಿಗೆ ಕೊಡಬೇಕು. ಅದು ಒಪ್ಪಿಗೆ ಕೊಟ್ಟಂತ 50 ಜನ ಏನಂತಂದ್ರೆ ಈಗಿನ ಅನುಮೋದಕರು ಏನಂತಂದ್ರೆ ಅದನ್ನ ಅನುಮೋದನೆ ಮಾಡಬೇಕು. ಅವಾಗ ರಾಷ್ಟ್ರಪತಿಗೆ ಸ್ಪರ್ಧಿಸಲು ಅರ್ಹತೆ ಆಗುತ್ತೆ. ಸುಮ್ಮನೆ ಯಾರೇ ಬೇಕಾದ್ರೂ ಹೋಗಿ ರಾಷ್ಟ್ರಪತಿಗೆ ಇವಾಗ ನಮ್ಮ ಪಂಚಾಯತ್ ಇರ್ತಾವಲ್ಲ ಯಾವ್ದು ಗ್ರಾಮ ಪಂಚಾಯತಿ ಅದ್ರಂಗಲ್ಲ ಇದು ರಾಷ್ಟ್ರ. ಇದು ವೆರಿ ಇಂಪಾರ್ಟೆಂಟ್. ರಾಷ್ಟ್ರದ ಅತ್ಯುನ್ನತ ಚುನಾವಣೆ ಅಂತ ಹೇಳ್ಬೋದು. ಯಾವ್ದು ಇವಾಗ ಅದಕ್ಕೆ ಏನಂತಂದ್ರೆ ಈಗಿನ 50 ಮಂದಿ ಸೂಚಕರು 50 ಮಂದಿ ಅನುಮೋದಕರಿಗೆ ಬೇಕಾಗ್ತಾರೆ ಅಂತ ಹೇಳ್ಬೋದು. ಎಲ್ಲಿ ಇವಾಗ ಚುನಾವಣೆಯಲ್ಲಿ. ರೈಟ್. ಇನ್ನ ಒಂದು ರಾಷ್ಟ್ರಪತಿ ಚುನಾವಣೆಯನ್ನು ಸಂಸತ್ತಿನ ಚುನಾಯಿತ ಸದಸ್ಯರು, ರಾಜ್ಯ ವಿಧಾನಸಭೆಯ ಚುನಾಯಿತ ಸದಸ್ಯರು ಭಾಗಿಯಾಗಿರುತ್ತಾರೆ ಅಂತ ಕೇಳ್ತಾರೆ. ಇದು ಒಂದ್ಸಲ ಎಕ್ಸಾಮ್ ಕೇಳ್ಯಾರ. ರಾಷ್ಟ್ರಪತಿ ಚುನಾವಣೆಯಲ್ಲಿ ಯಾರು ಅಂದ್ರೆ ರಾಷ್ಟ್ರ ಚುನಾವಣೆಯಲ್ಲಿ ಯಾರು ಭಾಗವಹಿಸುತ್ತಾರೆ ಅಥವಾ ಯಾರು ಮತವನ್ನು ಹಾಕುತ್ತಾರೆ ಅಂತ ಕೇಳ್ಯಾರ. ಎಕ್ಸಾಂಪಲ್ ಯಾರ್ಯಾರು ಮತ ಹಾಕ್ತಾರಪ್ಪ. ಒಂದನೇ ಎಕ್ಸಾಂಪಲ್ ಇವಾಗ ಇಲ್ಲಿ ಕೇಳ್ಯಾರ ಇವಾಗ ಸಂಸತ್ತಿನ ಚುನಾಯಿತ ಸದಸ್ಯರು ಅಂತ ಬಂದಾಗ ಸಂಸತ್ ಅಂದ್ರೆ ಯಾರು ಬರ್ತಾರೆ ಇವಾಗ ಲೋಕಸಭೆ, ಇನ್ನೊಂದು ಇವಾಗ ರಾಜ್ಯಸಭೆ ಅಂತ ಬರ್ತಾರೆ. ಆಯ್ತಾ. ರಾಜ್ಯಸಭೆ. ಇನ್ನೊಂದು ಎಲ್ಲಾ ರಾಜ್ಯಗಳ ವಿಧಾನಸಭೆ ಅಂದ್ರೆ ನಮ್ಮದಿರ್ತಕ್ಕಂಥ ವಿಧಾನಸಭೆ ಅಂತ. ಯಾವ್ದು ಇವಾಗ ವಿಧಾನಸಭೆ. ಯಾವ್ದು ಇವಾಗ ಲೋಕಸಭೆ. ಆಮೇಲೆ ಯಾವ್ದು ಇವಾಗ ರಾಜ್ಯಸಭೆ. ಆಮೇಲೆ ವಿಧಾನಸಭೆ ಅಂದ್ರೆ ಈಗ ಎಲ್ಲ ರಾಜ್ಯ ವಿಧಾನಸಭೆ ನಮ್ದನ್ನ ಈಗ ನಮ್ಮದನ್ನೇ ತಗತ್ರಿ. ಆಯ್ತಾ. ಇದರಲ್ಲಿ ರಾಷ್ಟ್ರಪತಿಯವರು ಚುನಾವಣೆಯಲ್ಲಿ ಭಾಗವಹಿಸುವಂತ ಯಾರಪ್ಪ ಅಂದ್ರೆ ಒಟ್ಟು ಲೋಕಸಭೆ ಸದಸ್ಯರು ಎಷ್ಟಾದಪ್ಪ ಅಂದ್ರೆ 543 ಪ್ಲಸ್ 2 ಜನ. ರೈಟಾ. ಆಮೇಲೆ ರಾಜ್ಯಸಭೆ ಎಷ್ಟಾದ್ರೆ ಇವಾಗ ಪ್ರಸ್ತುತ 233 ಪ್ಲಸ್ 12 ಜನ. ರೈಟಾ. ಅದೇ ರೀತಿಯಾಗಿ ವಿಧಾನಸಭೆ ನಮ್ಮ ಬರೀ ಕರ್ನಾಟಕದ ಎಲ್ಲ ರಾಜ್ಯಗಳ ಬೇಕು. ಅದೇನೈತೆ ಅಂದ್ರೆ 224 ಪ್ಲಸ್ 1. ಇಲ್ಲಿ ಕ್ವಶನ್ ಅಲ್ಲ ಏನ್ ಫ್ರೇಮ್ ಮಾಡ್ಯಾನಪ್ಪ ಅಂತಂದ್ರೆ ಹೆಂಗ್ ಕೇಳ್ತಾರಪ್ಪ ಅಂದ್ರೆ ರಾಷ್ಟ್ರಪತಿ ಚುನಾವಣೆಯಲ್ಲಿ ಯಾರು ಭಾಗವಹಿಸುತ್ತಾರೆ ಅಂತ ಕೇಳ್ಯಾರ. ಇಲ್ಲಿ ರಾಷ್ಟ್ರ ಚುನಾವಣೆಯಲ್ಲಿ ಸಂಸತ್ತಿನ ಚುನಾಯಿತ ಸದಸ್ಯರು, ಸಂಸತ್ತು ಅಂದಾಗ ಲೋಕಸಭೆ ಮತ್ತು ರಾಜ್ಯಸಭೆ ಬರ್ತಂತ ಹೋಗೋದು. ಎಲ್ಲಿ ಇವಾಗ ಸಂಸತ್ತು ಅಂತ ಯಾವ್ದು ಬರ್ತಿವಾಗ ಲೋಕಸಭೆ ರಾಜ್ಯಸಭೆ ಬರ್ತಂತ ಹೋಗೋದು. ರೈಟಾ. ಅಲ್ಲಿ ಯಾರಪ್ಪ ಅಂದ್ರೆ ಲೋಕಸಭೆ ಎಷ್ಟ 543. ಇವ್ರು ಏನಂತಂದ್ರೆ ಜನಗಳಿಂದ ನೇರವಾಗಿ ನೇಮಕವಾಗಿರ್ತಾರ. ಅವರು ಮಾತ್ರ ಸ್ಪರ್ಧೆ ಮಾಡ್ಬೋದು. ಇವರು ನೇಮಕ ಆಗಿ ಬರಂಗಿಲ್ಲ. ಇಬ್ರು ಯಾರಪ್ಪ ಅಂದ್ರೆ ಅವರು ಆಂಗ್ಲೋ ಇಂಡಿಯನ್ನರು. ನಿಮ್ಗೆ ಕೇಳೋರ್ ಎಕ್ಸಾಮ್ಗೆ ಲೋಕಸಭೆಯಲ್ಲಿ ಒಟ್ಟು ಎಷ್ಟು ಜನ ಆಂಗ್ಲೋ ಇಂಡಿಯನ್ ಅದಾರ? 1 2 3 4 ಯಾವ್ದು ಬರ್ತಪ್ಪ ಅಂದ್ರೆ 2 ಇದೆ ಆಂಗ್ಲೋ ಇಂಡಿಯನ್ ಅವರು. ರೈಟ್. ಅದೇ ರೀತಿಯಾಗಿ ಎಲ್ಲಾ ರಾಜ್ಯಗಳ ವಿಧಾನಸಭೆಯ ಅಲ್ಲಿರ್ತಕ್ಕಂಥ ಎಷ್ಟು ಜನ ಆಂಗ್ಲೋ ಇಂಡಿಯನ್ಸ್ ಅದರಪ್ಪ ಅಂತ ಕೇಳ್ಬೋದು. ಅಲ್ಲಿ 1 2 3 4 ಯಾವ್ದಪ್ಪ ಅಂದ್ರೆ 1 ಅಂತ ಹೇಳ್ಬೋದು. ರೈಟ್. ಎಷ್ಟು? 1. ವಿಧಾನಸಭೆಯಲ್ಲಿ ಒಬ್ಬರಿರ್ತಾರ, ಲೋಕಸಭೆಯಲ್ಲಿ ಇಬ್ಬರಿರ್ತಾರ. ಯಾರು ಇವಾಗ ಆಂಗ್ಲೋ ಇಂಡಿಯನ್. ರೈಟಾ. ಇವ್ರೇನಂತಂದ್ರೆ ಇನ್ನೊಂದು ರಾಜ್ಯಸಭೆ ಬಂದಾಗ 233 ಜನ ಮಾತ್ರ ಏನಂತಂದ್ರೆ ಏನಂತ ಇವಾಗ ಮತ ಹಾಕಕ್ ಬರ್ತಾರೆ. ಇವ್ರಿಗಿದೆ ಮತ್ತು
24 ಜನ. ಇಷ್ಟು ಜನಕ್ಕೆ ಮಾತ್ರ ಅಂತಂದ್ರೆ ರಾಷ್ಟ್ರಪತಿ ಚುನಾವಣೆಗೆ ಮತ ಹಾಕೋ ಓಟ್ ಇದೆ. ಬಟ್ ಇವರಿಗೆಲ್ಲ ಇಲ್ಲ. ಯಾರಿಗೆ ಇವಾಗ ಲೋಕಸಭೆ ಇಬ್ಬರಿಗೆ ಇಲ್ಲ, ರಾಜ್ಯಸಭೆ 12 ಜನಕ್ಕೆ ಇಲ್ಲ, ಲೋಕಸಭೆ ಒಬ್ಬರಿಗೆ ಮಾತ್ರ ಅಂತ ಓಟ್ ಹಾಕೋ ರೈಟ್ಸ್ ಇಲ್ಲ. ಇವರೆಲ್ಲ ಯಾರಪ್ಪ ಅಂದ್ರೆ ನಾಮಿನೇಟ್ ಪರ್ಸನ್ ಇದೆ. ಯಾರು ಇವಾಗ ನಾಮಿನೇಟ್ ರಾಷ್ಟ್ರಪತಿಯಿಂದ ನೇಮಕವಾಗಿರ್ತಾರೆ. ಅದಕ್ಕೆ ಏನಂತ ಅವರಿಗೆ ಓಟ್ ಹಾಕ್ತಾರಂತ ಏನ್ ಮಾಡ್ತಾರೆ, ಇವಾಗ ಅವ್ರಿಗೆ ಅರ್ಹ ಕೊಟ್ಟಿಲ್ಲ. ನೀವೇನು ಎಕ್ಸಾಮ್ ಕೇಳಾರ, ರಾಷ್ಟ್ರಪತಿ ಅವರು ಆಂಗ್ಲ ಇಂಧನರನ್ನು ಎಷ್ಟನೇ ವಿಧಿಯ ಪ್ರಕಾರ ನೇಮಕ ಮಾಡ್ತಾರಂತ ಒಂದ್ಸಲ ಎಕ್ಸಾಮ್ ಕೇಳಾರ. ಎಷ್ಟನೇ ವಿಧಿ ಪ್ರಕಾರ ನೇಮಕ ಮಾಡ್ತಾರ ಅಲ್ಲಿ ಬಂದಾಗ ನಮಗೆ ಆಲ್ರೆಡಿ ಇವಾಗ ಗೊತ್ತಾಯ್ತು. ಎಷ್ಟನೇ ವಿಧಿ ಪ್ರಕಾರಪ್ಪ ಅಂದ್ರೆ 331ನೇ ವಿಧಿಯ ಪ್ರಕಾರ. ಎಷ್ಟನೇ ವಿಧಿ ಪ್ರಕಾರ? 331ನೇ ವಿಧಿಯ ಪ್ರಕಾರ. ಅದೇ ರೀತಿಯಾಗಿ ಇನ್ನು ಒಂದು ರಾಜ್ಯಸಭೆಯ 12 ಜನ ಯಾರು ರಾಷ್ಟ್ರಪತಿ ಅವರು ನೇಮಕ ಮಾಡ್ತಾರೆ. ಎಷ್ಟನೇ ವಿಧಿಯ ಪ್ರಕಾರಪ್ಪ ಅಂದ್ರೆ 80ನೇ ವಿಧಿಯ ಪ್ರಕಾರ. ಎಷ್ಟನೇ ವಿಧಿಯ ಪ್ರಕಾರ? 80ನೇ ವಿಧಿಯ ಪ್ರಕಾರ. ಉದಾಹರಣೆ ಹೆಂಗಪ್ಪ ಅಂತಂದ್ರೆ ಯಾವುದೇ ಒಂದು ಕ್ಷೇತ್ರದಲ್ಲಿ ಅಸಾಮಾನ್ಯ ಸಾಧನೆ ಮಾಡಿದ ವ್ಯಕ್ತಿಗಳು, ಎಕ್ಸಾಂಪಲ್ ಕಲೆ ಆಗಿರ್ಬೋದು, ಸಾಹಿತ್ಯ ಆಗಿರ್ಬೋದು, ವಿಜ್ಞಾನ ಇರ್ಬೋದು, ಸಮಾಜ ಸೇವೆಯಲ್ಲಿ ಯಾವುದೇ ಒಂದು, ಅಥವಾ ಕ್ರೀಡೆಯಲ್ಲಿ ಆಗಿರ್ಬೋದು, ಯಾವುದೇ ಒಂದು ಕ್ಷೇತ್ರದಲ್ಲಿ ಸಾಮಾನ್ಯಕ್ಕಿಂತ ಅಸಾಮಾನ್ಯ ಸಾಧನೆ ಮಾಡಿದ ವ್ಯಕ್ತಿಯನ್ನು ರಾಷ್ಟ್ರಪತಿ ಗುರುತಿಸಿ ಅವ್ರಿಗೆ ಏನ್ ಮಾಡ್ತಾರೆ ಇವಾಗ 80ನೇ ಪ್ರಕಾರ 11 ಜನ ಏನ್ ಮಾಡ್ತಾರೆ ಇವಾಗ ರಾಜ್ಯಸಭೆಗೆ ನೇಮಕ ಮಾಡ್ತಾರೆ. ಯಾರು ಇವಾಗ? ರಾಷ್ಟ್ರಪತಿ ಅವರು ಅಂತ ಹೇಳ್ಬೋದು. ರೈಟಾ? ಅದೇ ರೀತಿ ಬಂದಾಗ 224ನೇ ವಿಧಿಯ ಪ್ರಕಾರ ಇಲ್ಲಿ ರಾಜ್ಯಪಾಲರು ಏನ್ ಮಾಡ್ತಾರೆ ಇವಾಗ ಒಬ್ಬರನ್ನ ಆಂಗ್ಲದಲ್ಲಿ ನೇಮಕ ಮಾಡ್ತಾರೆ. ಇವ್ರು ಏನಂತಂದ್ರೆ ಎಷ್ಟನೇ ಆರ್ಟಿಕಲ್ ಪ್ರಕಾರಪ್ಪ ಅಂದ್ರೆ 333ನೇ ಆರ್ಟಿಕಲ್ ಪ್ರಕಾರ. ಇದು ಸ್ವಲ್ಪ ನೆನ್ಪಿಟ್ಟಿದ್ದಾರೆ. ಯಾವುದೋ ಒಂದು ಕೇಸ್ ಅಥವಾ ಇರ್ತಕ್ಕಂಥ FDI ಅಥವಾ ಏನಂತಂದ್ರೆ ಕ್ವಶನ್ ಇವಾಗ ಇರ್ತಕ್ಕಂಥ ಡೀಪ್ ಆಗಿ ಕೇಳ್ತಾನೆ, ಆಳವಾಗಿರ್ತಾವ ಎಕ್ಸಾಮ್. ಬರೀ ಹೇಳಿಕೆಗಳು ಇರ್ತಾವ. ಹೌದು, ಈ ಹೇಳಿಕೆಗಳಲ್ಲಿ ರಾಷ್ಟ್ರಪತಿ ಸಂಬಂಧಿಸಿದ ಯಾವುದೂ ಅಲ್ಲ ಅಂತ ಅದ್ರಾಗ ಇರ್ತಾವ. ಅದನ್ನ ನಾವೇನಂತೇವೆ ಐಡೆಂಟಿಫೈ ಮಾಡೋದು. ಹೌದಿಲ್ಲ? ಯಾವ್ದಪ್ಪ ಅಂದ್ರೆ 543 ಇಬ್ಬರು ಆಂಗ್ಲ ಎಷ್ಟನೇ ವಿಧಿ ಪ್ರಕಾರ ರಾಷ್ಟ್ರಪತಿ ನೇಮಕ ಮಾಡ್ತಾರೆ? 331ನೇ ವಿಧಿಯ ಪ್ರಕಾರ. ಅದೇ ರೀತಿಯಾಗಿ 12 ಜನ ರಾಷ್ಟ್ರಪತಿ ಅವರು ಮಾಡ್ತಾರೆ ಇವಾಗ 80ನೇ ಆರ್ಟಿಕಲ್ ಪ್ರಕಾರ. ಅದೇ ರೀತಿಯಾಗಿ ವಿಧಾನಸಭೆ ಎಷ್ಟು ನೇಮಕ ಮಾಡ್ತಾರೆ ಇವಾಗ 336ನೇ ವಿಧಿಯ ಪ್ರಕಾರ. ಯಾರು ಇವಾಗ ರಾಜ್ಯಪಾಲ ಏನಂತಂದ್ರೆ ಮಾಡ್ತಕ್ಕಂಥದ್ದು ಏನಂತಂದ್ರೆ ಇದೆ ಅಂತ ಹೇಳುದು. ರೈಟಾ? ರಾಷ್ಟ್ರಪತಿ ಬಗ್ಗೆ ನಿಮ್ಗೆ ಆಲ್ರೆಡಿ ಇವಾಗ ಕೇಳ. ಆಮೇಲೆ ರಾಷ್ಟ್ರಪತಿ ಅವರ ಚುನಾವಣೆ, ಇವರ ಚುನಾವಣೆ ಜನರಿಂದ ಅಪ್ರತ್ಯಕ್ಷವಾಗಿ ಎಲೆಕ್ಟ್ರಿಕಲ್ ಕಾಲೇಜ್ ಚುನಾವಣೆ ಮಂಡಳಿಯ ಮೂಲಕ ಆಯ್ಕೆಯಾಗುವರು ಅಂತ ಕೇಳ್ತಾರೆ. ರೈಟಾ? ಪ್ರತ್ಯಕ್ಷ ಬೇರೆ, ಅಪ್ರತ್ಯಕ್ಷ ಬೇರೆ. ನಾವು ಜನಗಳಿಗೆ ನೇರವಾಗಿ ಮತ ಹಾಕೋದಕ್ಕೆ ಇವಾಗ ಪ್ರತ್ಯಕ್ಷ ಅಂತೀವಿ. ನಾವು ಅವ್ರಿಗೆ ಪ್ರಜಾಪ್ರತಿನಿಧಿಗೆ ನಾವು ಓಟ್ ಹಾಕ್ತೀವಿ, ಅವ್ರು ಇರ್ತಾಗ ನಾವು ರಾಷ್ಟ್ರದ ಮುಖ್ಯಸ್ಥ ನೇಮಕ ಮಾಡಿದ್ವಿ, ಅದೇನಂತೀವಿ ಇವಾಗ ಅಪ್ರತ್ಯಕ್ಷ ಅಂತ, ಅಥವಾ ಇಂಡೈರೆಕ್ಟ್ ಅಂತೀವಿ ನಾವು. ರೈಟಾ? ನಾವೇನ್ ಮಾಡ್ತೀವಿ ಇವಾಗ ಲೋಕಸಭೆ ಅಥವಾ ವಿಧಾನಸಭೆ ಸದಸ್ಯರು ನಾವು ಸಾಮಾನ್ಯ ಜನರು ನೇಮಕ ಮಾಡ್ತೀವಿ. ಅವ್ರು ಏನ್ ಮಾಡ್ತಾರೆ ಇವಾಗ ರಾಷ್ಟ್ರಪತಿ ಅವರು ನೇಮಕ ಮಾಡ್ತಾರೆ. ಅದಕ್ಕೇನಂತ ಇವಾಗ ಅಪ್ರತ್ಯಕ್ಷ ಅಥವಾ ಇಂಡೈರೆಕ್ಟ್ ಚುನಾವಣೆ ಮೂಲಕ ಅಥವಾ ಎಲೆಕ್ಟ್ರಿಕಲ್ ಕಾಲೇಜ್ ಮತ್ತೆ ಇದ್ರ ಮೂಲಕ ಏನಂತಂದ್ರೆ ರಾಷ್ಟ್ರಪತಿ ಅವರ ಚುನಾವಣೆ ನಡೀತಿತ್ತು ಅಂತ ಹೇಳ್ಬೋದು. ರೈಟಾ? ಆಮೇಲೆ ಇದು ಕೇಳೋಣ ಸರ್, ರಾಷ್ಟ್ರಪತಿ ಅವರು ಥಾಮಸ್ ವೇ ಅವರ ಮಂಡಿಸಿದ ಪ್ರಾಥಮಿಕ ಪ್ರಮಾಣಾನುಸಾರವಾಗಿ ಅಂದ್ರೆ ಪ್ರಿಯಾರಿಟಿ ಅಂತಂತೀವಿ. ಏನಂತೀವಿ ಇವಾಗ? ಪ್ರಿಯಾರಿಟಿ, ಆದ್ಯತೆ. ಎಕ್ಸಾಂಪಲ್ ಇವಾಗ 4 ಮಂದಿ ಈ ಸ್ಪರ್ಧೆ ಮಾಡ್ತಾರೆ ABCD. ರೈಟಾ? ಬಟ್ ನಾವು ಇವಾಗ ಡೈರೆಕ್ಟ್ ಹಾಕಕ್ ಬರಂಗಿಲ್ಲ ಓಟು. ಏನಪ್ಪಾ ಅಂದ್ರೆ ಒಂದು 50 ಜನ ಏನಂತಂದ್ರೆ B ಹಾಕ್ರ ಅಂತ ಹೇಳ್ತಾರ, ಇನ್ನೂ ಒಂದು 60 ಜನ ಅಂತ A ಹಾಕ್ರ ಅಂತ ಹೇಳ್ತಾರ, 100 ಜನ ಅಂತಂದ್ರೆ 100 ಜನ D ಹಾಕ್ರ ಅಂತಾರ. ಅಲ್ಲಿ ಯಾರಿಗೆ ಆದ್ಯತೆ ಹೆಚ್ಚಾಗಿದೆ ಅಂತವ್ರು ಮಾತ್ರ ಏನಂತಂದ್ರೆ ರಾಷ್ಟ್ರಪತಿ ಚುನಾವಣೆಯಲ್ಲಿ ಪ್ರಿಯಾರಿಟಿ ಅಥವಾ ಆದ್ಯತೆ ಮೇಲೆ ಥಾಮಸ್ ವೇರ್ ಅವರ ಮಂಡಿಸಿದಂತಹ ಅನುಸಾರವಾಗಿ ರಾಷ್ಟ್ರಪತಿ ಚುನಾವಣೆ ನಮ್ಮ ಭಾರತ ದೇಶದಲ್ಲಿ ನಡೀತಿದೆ ಅಂತ ಹೇಳ್ಬೋದು. ರೈಟಾ? ನೆಕ್ಸ್ಟ್ ಪ್ರಮಾಣ ವಚನ ಅಂತ ಕೇಳೋರು. ಯಾವತ್ತು ಈಗ ರಾಷ್ಟ್ರಪತಿ ಅವರಿಗೆ ಪ್ರಮಾಣ ವಚನ ಹಿಂಗೆ ಯಾವುದೇ ಒಂದು ರಾಷ್ಟ್ರಪತಿ ಅವರು ಪ್ರಮಾಣ ವಚನ ಯಾವಾಗಪ್ಪ ಅಂತ ಬಂದಾಗ ನಮಗೆ ರಾಷ್ಟ್ರಪತಿ ಅವರು 60ನೇ ಆರ್ಟಿಕಲ್ ಪ್ರಕಾರ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿ ಅವರು ರಾಷ್ಟ್ರಪತಿಗೆ 60ನೇ ವಿಧಿಯ ಪ್ರಕಾರ ಪ್ರಮಾಣ ವಚನವನ್ನು ಬೋಧನೆ ಮಾಡುತ್ತಾರೆ. ಇದು ಎಕ್ಸಾಮ್ ಕೇಳ. ರಾಷ್ಟ್ರಪತಿ ಅವರಿಗೆ ಪ್ರಮಾಣ ವಚನವನ್ನು ಯಾರು ಎಷ್ಟನೇ ವಿಧಿಯ ಪ್ರಕಾರ ನೇಮಕ ಮಾಡುತ್ತಾರೆ ಅಂತ ಕೇಳ. ಎಷ್ಟನೇ ಇವಾಗ 60ನೇ ವಿಧಿಯ ಪ್ರಕಾರ ಯಾರು ಇವಾಗ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿ ಅವ್ರು ಏನ್ ಮಾಡ್ತಾರೆ ಇವಾಗ ಅವ್ರು ಮಾಡ್ತಾರೆ ಅಂತ ಹೇಳ್ಬೋದು. ರೈಟಾ? ಅವ್ರ ಇರ್ತಕ್ಕಂಥ ಪ್ರಮಾಣ ವಚನ ಬೋಧಿಸ್ತಾರೆ ಅಂತ ಹೇಳ್ಬೋದು. ನೆಕ್ಸ್ಟ್ ಅಧಿಕಾರಾವಧಿ ಅಂತ ಹೇಳ್ತಾರೆ. ಇವಾಗ ರಾಷ್ಟ್ರಪತಿ ಅವರ ಅಧಿಕಾರಾವಧಿ
ಆಲ್ರೆಡಿ ಎಲ್ಲರಿಗೆ ಗೊತ್ತಿದೆ. ಇವರ ಅಧಿಕಾರಾವಧಿ ಏನಂತಂದ್ರೆ 5 ವರ್ಷಗಳಾಗಿದೆ. ಎಷ್ಟಾಗಬೇಕು? 56ನೇ ಇವರು ತಮ್ಮ ಅಧಿಕಾರ ಸ್ವೀಕರಿಸಿದ ದಿನದಿಂದ 5 ವರ್ಷಗಳ ಅವಧಿಯಾಗಿದೆ. ಅಧಿಕಾರ ಸ್ವೀಕರಿಸಿದ ದಿನದಿಂದ 5 ವರ್ಷಗಳಾಗಿದೆ ಅಂತ ಹೇಳ್ಬೋದು. ರೈಟಾ? ಅಲ್ಲಿರ್ತಕ್ಕಂಥ ರಾಷ್ಟ್ರಪತಿ ಅವರು ಮಾಡಬಹುದು ಅಂತ ಹೇಳ್ಬೋದು. ಇನ್ನು ಒಂದು ರಾಜೀನಾಮೆ, ಇದಿರ್ತಕ್ಕಂಥ ವೆರಿ ಇಂಪಾರ್ಟೆಂಟ್. ಇದು ಒಂದ್ಸಲ ಎಕ್ಸಾಮ್ ಫ್ರೇಮ್ ಆಗಿದೆ, ಹೌದಿಲ್ಲ? ರಾಷ್ಟ್ರಪತಿಯವರು ರಾಜೀನಾಮೆ ಪತ್ರವನ್ನು ಯಾರಿಗೆ ಸಲ್ಲಿಸುತ್ತಾರೆ? ಯಾರಿಗೆ ಸಲ್ಲಿಸ್ತಾರಪ್ಪ ಅಂತಂದ್ರಿಗಿನ ಯಾರಿಗೆ ಅಂತಂದ್ರಿಗಿನ ರಾಷ್ಟ್ರಪತಿ ಏನಂತಂದ್ರೆ ಉಪರಾಷ್ಟ್ರಪತಿ ಅವರಿಗೆ ಏನಂತಿವಾಗ ರಾಜೀನಾಮೆ ಸಲ್ಲಿಸ್ತಾರ. ಅವ್ರಿಲ್ಲ ಅಂದ್ರೆ ಯಾರಿಗೆ ಸಲ್ಲಿಸ್ತಾರ್ರಿ ಅಂತ ಕೇಳ್ಬೋದು ಕ್ವಶನ್. ಯಾರಪ್ಪ ಅಂದ್ರಿಗಿನ ಯಾರು ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿ ಅಂತ ಕೇಳ್ತಾರೆ. ಅವ್ರಿಲ್ಲ ಅಂದ್ರೆ ಯಾರಿಗೆ ಇದು ಮಾಡ್ತಾರಪ್ಪ ಅಂತ ಕೇಳ್ಬೋದು. ಅಲ್ಲಿ ಯಾರಿಗೆ ಸಲ್ಲಿಸ್ತಾರೆ ಅಂತ ಕೇಳ್ಬೋದು. ಅಲ್ಲಿರ್ತಕ್ಕಂಥ ಹಿರಿಯ ನ್ಯಾಯಾಧೀಶರು ಯಾರಾದಾರ ಇವಾಗ ಅವ್ರಿಗೆ ಏನಂತಂದ್ರಿಗಿನ ಸಲ್ಲಿಸ್ತಾರಂತ. ವೆಸ್ಟ್ ಆರ್ಟಿಕಲ್ ಪ್ರಕಾರ 56(1) ವಿಧಿಯ ಪ್ರಕಾರ ರಾಷ್ಟ್ರಪತಿಯವರು ತನ್ನ ಇರ್ತಕ್ಕಂಥ ರಾಜೀನಾಮೆ ಪತ್ರವನ್ನು ಸಲ್ಲಿಸಬಹುದು ಅಂತ ಹೇಳ್ಬೋದು. ಎಲ್ಲ ವಿಷಯಗಳು ಹಂಗೆ ಬರ್ತಾರೆ, ರೈಟ್? ಆಮೇಲೆ ನೆಕ್ಸ್ಟ್ ಅಧಿಕಾರದಿಂದ ತೆಗೆದು ಹಾಕುವ ವಿಧಾನ ಎಷ್ಟನೇ ಆರ್ಟಿಕಲ್ ಪ್ರಕಾರ ಅಂದ್ರಿಗಿನ 61ನೇ ವಿಧಿಯ ಪ್ರಕಾರ ಅಂತ ಹೇಳ್ಬೋದು. ಅಧಿಕಾರದಿಂದ ಯಾವಾಗ ತೆಗಿಬೇಕಪ್ಪ ಅಧಿಕಾರದಿಂದ? ಯಾವುದೇ ಒಂದು ರಾಷ್ಟ್ರಪತಿ ಅವರು ಸಂವಿಧಾನವನ್ನು ಉಲ್ಲಂಘನೆ ಮಾಡಿದಾಗ ಅಥವಾ ರಾಷ್ಟ್ರದ್ರೋಹ ಮಾಡಿದಾಗ ಅಥವಾ ಇರ್ತಕ್ಕಂಥ ಕಾನೂನು ಅಥವಾ ಲಾ ಏನಂತಂದ್ರೆ ಯಾವುದೇ ಒಂದು ಅವಾಗ ಮಾಡಿ ಅವ್ರು ಏನ್ ಮಾಡೋದು? ಇವಾಗ 61ನೇ ವಿಧಿಯ ಪ್ರಕಾರ ಏನ್ ಮಾಡ್ಯಾರ? ಅವ್ರನ್ನ ಮಹಾಭಿಯೋಗದ ಮೂಲಕ ಅಥವಾ ಇಂಪೀಚ್ಮೆಂಟ್ ಅಥವಾ ದೋಷಾರೋಪಣೆಯ ಮೂಲಕ ಏನ್ ಮಾಡ್ಬೋದು? ಇವಾಗ ಅಧಿಕಾರದಿಂದ ಇಳಿಸಬಹುದು. ಬರೋ ದೋಷಾರೋಪಣೆ ಮಾಡಂದ್ರೆ ಹೆಸರು ಬರಂಗಿಲ್ಲ. ಬಟ್ ಅಡ್ವಾನ್ಸ್ ಅವ್ರಿಗೆ ಏನಂತಂದ್ರಿಗಿನ 14 ದಿನಗಳ ಮುಂಚಿತವಾಗಿ ಏನ್ ಕೊಡಪ್ಪ ಅಂದ್ರಿಗಿನ ನೋಟಿಸ್ ಕೊಡ್ಬೇಕು ರಾಷ್ಟ್ರಪತಿಗೆ. ಅದು ಸುಮ್ಮನೆ ಹೆಸರು ಯಾವ್ದು ಕೊಟ್ಟ ಮೇಲೆ ಅದು ಆದ್ಮೇಲೆ ಅವ್ರು ತಗೊಂಡ ರಿಪ್ಲೈ ಮಾಡಿದ್ಮೇಲೆ ಆಮೇಲೆ ಏನ್ ಮಾಡಿದ್ವಿ? ಇವಾಗ ಲೋಕಸಭೆಯಲ್ಲಿ 2/3 ಮೆಜಾರಿಟಿ, ರಾಜ್ಯಸಭೆಯಲ್ಲಿ 2/3 ಮೆಜಾರಿಟಿ ಅಥವಾ ಎಲ್ಲ ಒಪ್ಪಿಕೊಂಡು ಅವಾಗ ಏನ್ ಮಾಡ್ಬೋದು? ಇವಾಗ ಇದನ್ನ ಅಧಿಕಾರದಿಂದ ಏನ್ ಮಾಡೋದು? ಇವಾಗ ಇಳಿಸ್ಬೋದು. ಆ ವಿಧಾನಕ್ಕೆ ಏನಪ್ಪಾ ಅಂತೀವಪ್ಪ ಅಂತಂದ್ರಿಗಿನ ಯಾವ್ದು? ಮಹಾಭಿಯೋಗ ಅಂತೀವಿ. ಇಂಗ್ಲಿಷ್ ಆಗ ಇಂಪೀಚ್ಮೆಂಟ್ ಅಂತೀವಿ, ಕನ್ನಡದಾಗ ಮಹಾದೋಷಾರೋಪಣ ಅಂತ ಅಂತೀವಿ. ಎಷ್ಟನೇ ಆರ್ಟಿಕಲ್ ಪ್ರಕಾರ? 61ನೇ ಆರ್ಟಿಕಲ್ ಪ್ರಕಾರ ರಾಷ್ಟ್ರಪತಿ ಅವರು ಅಧಿಕಾರದಿಂದ ಇಳಿಸುವ ವಿಧಿ ಯಾವುದು ಅಂತ ಕೇಳ್ಬೋದು. ಯಾವ್ದು? ಇವಾಗ 61ನೇ ವಿಧಿ ಅಂತ ಹೇಳ್ಬೋದು, ರೈಟಾ? ನೆಕ್ಸ್ಟ್ ಇರ್ತಕ್ಕಂಥ ವಿಚಾರ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಆಲ್ ಆಫ್ ಯು. ರೈಟ್, ಓಕೆ. ಲಕ್ಷ್ಮಿ ಕಂಪ್ಯೂಟರ್ ಅಂಡರ್ಟೇಕನ್ ದಿ ರಾಷ್ಟ್ರೀಯ ಕಂಪ್ಯೂಟರ್ ಸಾಕ್ಷರತಾ ಸಮಿತಿ ಮಾನ್ವಿ. ಇದು ಸೆಂಟ್ರಲ್ ಗೌರ್ಮೆಂಟ್ ಹಾಗೂ ಸ್ಟೇಟ್ ಗೌರ್ಮೆಂಟ್ ಇಂದ ಅಪ್ರೂವಲ್ ಆಗಿದ್ದು, ಒಟ್ಟು ರಾಜ್ಯದಲ್ಲಿ 320 ಶಾಖೆಗಳಲ್ಲಿ ನಮ್ಮ ಶಾಖೆಯು ಒಂದಾಗಿದೆ ಮತ್ತು ನಮ್ಮಲ್ಲಿ ಕಲಿತ ವಿದ್ಯಾರ್ಥಿಗಳಿಗೆ ISO ಗೌರ್ಮೆಂಟ್ ಸರ್ಟಿಫಿಕೇಟ್ ಕೊಡಲಾಗುವುದು. ಕೋರ್ಸ್ಗಳ ವಿವರ ಹೀಗಿದೆ: PGDCA 1 ಇಯರ್, DCTTC 1 ಇಯರ್, ADIT 1 ಇಯರ್, DDTP 6 ಮಂತ್ಸ್, DCA 6 ಮಂತ್ಸ್ ಮತ್ತು CIT 3 ಮಂತ್ಸ್. ಹಾಗೂ ನಮ್ಮಲ್ಲಿ ವೃತ್ತಿಪರ ಕೋರ್ಸ್ಗಳು ಸಹ ಲಭ್ಯವಿದೆ. ಅದರ ವಿವರ ಟ್ಯಾಲಿ, ಡಾಟಾ ಎಂಟ್ರಿ, ಡಿಜಿಟಲ್ ಲಿಟ್ರಸಿ. ಹೆಚ್ಚಿನ ಮಾಹಿತಿಗಾಗಿ ಲಕ್ಷ್ಮಿ ಕಂಪ್ಯೂಟರ್ಸ್ಗೆ ಭೇಟಿ ನೀಡಿ. ದೂರವಾಣಿ ಸಂಖ್ಯೆ 9880320500. ಸ್ಥಳ TAPCMS ಬಿಲ್ಡಿಂಗ್ ನಿಯರ್ ಪೊಲೀಸ್ ಸ್ಟೇಷನ್ ರೋಡ್, ಮಾನ್ವಿ.